ಓಕೆ, ಎಲ್ಲಿವರೆಗೆ ಆಗಿತ್ತು? 9 ಪಾಯಿಂಟ್ಸ್ಗಳನ್ನ ನೋಡಿದ್ವಲ್ಲ. ಒಂದನೇದ್ದು ಯಾವ್ದು ಹೇಳ್ರಿ? ಒಂದನೇದ್ದು ಕೋಶ ಪೊರೆ ನೋಡಿದ್ವಿ. ಇದಾದ್ಮೇಲೆ ಕೋಶ ಭಿತ್ತಿ ನೋಡಿದ್ವಿ. ಇದಾದ್ಮೇಲೆ ಎಲ್ಲಾ ಇವುಗಳ ಬಗ್ಗೆ ಗೊತ್ತೈತಲ್ಲ ನಿಮಗ? ಮೈಟೋಕಾಂಡ್ರಿಯಾ. ಇದಾದ್ಮೇಲೆ ಗಾಲ್ಗಿ ಸಂಕೀರ್ಣ. ಇದಾದ್ಮೇಲೆ ರಸದಾನಿ ಒಳಗೆ ಎಷ್ಟು ಪರ್ಸೆಂಟೇಜ್ ನೀರು ಇರ್ತೈತಿ? ಗಿಡಗಳಲ್ಲಿ ಹೆಂಗಿರ್ತೈತಿ? ಎಲ್ಲ ನೋಡಿ ಹೇಳತ್ತೀರಿ. ನಾಳೆ ಎಲ್ಲಾರಿಗೂ ಒಬ್ಬೊಬ್ರಿಗೆ ಎದ್ದು ನಿಲ್ಲಿಸಿ ಕೇಳ್ತೇನೆ ನಾನು. ರಸದಾನಿ ಆದ್ಮೇಲೆ ಮಧ್ಯಕಾಯ ಕಂಡು ಹಿಡ್ದವ್ರ ಗೋಬರಿ. ಯಾರು ಕಂಡು ಹಿಡಿದ್ರು? ನೆಕ್ಸ್ಟ್ ಇದಾದ್ಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದನ್ನ ಏನಂತ ಕರಿತೀವಿ? ಕೋಶದ ಆಂತರಿಕ ಅಸ್ಥಿಪಂಜರ. ಇದಾದ್ಮೇಲೆ ಯಾವ್ದು ನೋಡಿದ್ವಿ? ಕೇಂದ್ರಕ್ಕ ಕಂಡು ಹಿಡ್ದ ರೈಬೋಸೋಮ್ ಒಂದಿಟ್ಲ. 8ನೇದು ಯಾವ್ದು? ರೈಬೋಸೋಮ್ ಏನ್ ತಯಾರು ಮಾಡ್ತೈತಿ? ಪ್ರೋಟೀನ್ ತಯಾರು ಮಾಡ್ತೈತಿ. ಯಾರು ಕಂಡು ಹಿಡಿದ್ರ ಅದನ್ನ? ವೆರಿ ಗುಡ್. ಯಾರು ಕಂಡು ಹಿಡಿದ್ರು? ಅದೇ ಕಂಡು ಹಿಡಿದ್ರು. ಇದಾದ್ಮೇಲೆ ಯಾವ್ದು ನೋಡಿದ್ವಿ? ಯಾವ್ದು? ಕೇಂದ್ರಕ ಏನಂತ ಕರಿತೀವಿ ಅದನ್ನ? ಕೇಂದ್ರಕ ಏನಂತ ಕರಿತೀವಿ? ಇಂಗ್ಲಿಷ್ದಾಗ ಆತು. ಅದನ್ನ ಏನಂತ ಕರಿತೀವಿ? ಮತ್ತ ಅದಕ್ಕೆ ಕೋಶದ ನಿಯಂತ್ರಕ. ಇನ್ನೊಂದು ಕರಿತೇವೆ ಕೋಶದ ಮೆದುಳು ಎಂದು ಯಾವ್ದನ್ನ ಕರಿತೇವೆ? ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೇವೆ. ನಾಳೆ ಯಾರ ಆನ್ಸರ್ ಹೇಳ್ತಾರ ಅವ್ರಿಗೆ ಅಷ್ಟೇ ಎಂಟ್ರಿ ಕೊಡ್ತಾನೆ ನಾನು. ಮಾತಾಡ್ಬೇಡ. ಇಷ್ಟು ನೋಡಿದ್ವಿ. ಇವೆಲ್ಲ ಎಲ್ಲಿರ್ತಾವ? ಇವೆಲ್ಲ ಎಲ್ಲಿರ್ತಾವ? ಇದು ಹೊರ ಪದರನ ಏನಂತೇವಿ? ಕೋಶ ಪೊರೆ ಅಂತೇವಿ. ಇದ್ರ ಹೊರಗಿನ ಪದರ ಮತ್ತೊಂದು ಇರ್ತೈತಿ. ಆಮೇಲೆ ಇಲ್ಲಿ ಎಂ ಅಂದ್ರ, ಆಮೇಲೆ ಇಲ್ಲಿ ಜಿ ಅಂದ್ರ ಸೆಂಟ್ರೋಸೋಮ್. ಇದಾದ್ಮೇಲೆ ಆರ್ ಅಂದ್ರ ಎನ್ ಅಂದ್ರ. ಇವು ಎಲ್ಲವುಗಳಲ್ಲಿ ಅತಿ ದೊಡ್ಡದ ಯಾವ್ದಿರ್ತೈತಿ? ಓಕೆ. ಈಗ ನೆಕ್ಸ್ಟ್ ಎಷ್ಟನೇದು? ಈಗ 10ನೇದಲ್ಲ. 10ನೇದು ಯಾವ್ದು? ಲೈಸೋಸೋಮ್. ಯಾವ್ದು? ಇದನ್ನ ಕೇಳಿದ್ರೆ ನೀವು ನಮ್ಮ ಮನೆಯೊಳಗ ಯೂಸ್ ಮಾಡ್ತೇವಿ. ಲೈಸಾಲ್ ಅಂತ ಯೂಸ್ ಮಾಡ್ತೇವೆ. ಕೇಳ್ರಿ, ಲೈಸಾಲ್ ಎದಕ್ಕೆ ಯೂಸ್ ಮಾಡ್ತೇವೆ? ಭಾಂಡೆ ಪಾರ್ಟಿಕಲ್ ವರ್ಸಾಕ್ ಏನ್ ಮಾಡ್ತೇವಿ? ಲೈಸಾಲ್. ಈ ಲೈಸೋಸೋಮ್ ದಿಂದ ಏನ್ ಬಂತು? ಲೈಸಾಲ್ ಬಂತು. ಲೈಸೋಸೋಮ್ ದಿಂದ ಲೈಸೋಸೋಮ್. ಇದು ಕೂಡ ಏನ್ ಮಾಡ್ತೈತಿ? ಪಾರ್ಟಿಕಲ್ ಅನ್ನ ಯಾಕೆ ಒರೆಸ್ತೀರಿ? ಅದನ್ನ ಹಚ್ಚಿ ಯಾಕೆ ಒರೆಸ್ತೀರಿ ನೀವು? ಮತ್ತ ಏನು? ಕೀಟಾಣುಗಳು ಸಾಯ್ಬೇಕಂತ. ಹೌದಾ? ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾಗಳು ಅಂತಾವ್ ಏನಾರು ಬಿದ್ದಿದ್ದು ಅಂತಂದ್ರ ಅವೆಲ್ಲ ಸಾಯ್ಲಿಕ್ಕೆ ಏನ್ ಮಾಡ್ತೇವ್ ನಾವು? ಮನೆಯೊಳಗ ಲೈಸಾಲ್ ಅನ್ನ ಯೂಸ್ ಮಾಡ್ತೇವೆ. ಇದು ಕೂಡ ಏನ್ ಮಾಡ್ತೈತಿ ಅಂತಂದ್ರ ನಮ್ಮ ಶರೀರ ಒಳಗೆ ಏನಾದ್ರು ಅಂತ ವೇಸ್ಟ್ ಗಳಿದ್ದು ಅಂತಂದ್ರ ಅವುಗಳನ್ನ ಸಾಯಿಸ್ಲಿಕ್ಕೆ ಯಾವ್ದು ಯೂಸ್ ಆಗ್ತೈತಿ? ಲೈಸಾಲ್. ಯಾವ ಅಪ್ಲಿಕೇಶನ್? ಅಪ್ಲಿಕೇಶನ್ ಫಾರ್ಮ ಯಾವ್ದು ಕೇಳಲ್ಲ. ಇಲ್ಲ, ಆಮೇಲೆ ಕೇಳ್ತಾನೆ ಹೋಗ್ ನಾನು. ಅಲ್ಲಿ ಹಾಜರಿ ಬುಕ್ ಮೇಲೆ ಇದಾವಂತ. ಇದನ್ನ ಕಂಡು ಹಿಡ್ದವ್ರು ಯಾರು ಅಂತಂದ್ರ ಡಿ ಡೂಬೆ. ಯಾರು ಕಂಡು ಹಿಡಿದ್ರು? ಡಿ ಡೂಬೆ. ಹಿಂದಿ ಒಳಗ ಡೂಬೆ ಅಂದ್ರೆ ಏನ್ ಗೊತ್ತೈತಿ ನಿಮಗ? ಡೂಬನಾ ಅಂತಂದ್ರ ಮುಳುಗೋದಕ್ಕೆ ಏನಂತೇವಿ ಹಿಂದಿ ಒಳಗ? ಡೂಬನಾ. ಡಿ ಡೂಬೆ. ಲೈಸೋಸೋಮ್ ಕಂಡು ಹಿಡ್ದವ್ರ ಯಾರ?
ಇದ್ರೊಳಗ ಒಂದು ಕಿಣ್ವ ಇರ್ತೈತಿ. ಏನಿರ್ತೈತಿ? ಕಿಣ್ವ. ಇದ್ರೊಳಗ ಏನಿರ್ತೈತಿ? ಒಂದ ಕಿಣ್ವ ಇರ್ತೈತಿ. ಇದನ್ನ ಎಲ್ಲದಿಂದ ಹೇಳ್ತೇವ್ ನಾವ? ಲೈಸೋಸೋಮ್. ಕಿಣ್ವಕ್ಕ ಇಂಗ್ಲಿಷ್ ಒಳಗ ಎನ್ಝೈಮ್ ಅಂತೇವಿ. ಏನಂತೇವಿ? ಎನ್ಝೈಮ್ ಅಂತೇವಿ. ಹೌದಾ? ಇದಕ್ ಕನ್ನಡ ಒಳಗ ಏನಂತೇವಿ? ಕಿಣ್ವ. ಕಿಣ್ವ ಅಂತಂದ್ರೆ ಏನು ಅಂದ್ರ ಅದು ಒಂದು ತರದ ರಸ. ಅದು ಒಂದ್ ತರದ್ ಏನಿರ್ತೈತಿ? ರಸ. ಇದ್ರೊಳಗೆ ಏನ್ ತುಂಬ್ಕೊಂಡಿರ್ತೈತಿ? ಒಂದು ತರದ ರಸ ಇರ್ತೈತಿ. ಅದನ್ನ ಕಿಣ್ವ ಅಂತೇವಿ. ಆ ಕಿಣ್ವದ ಹೆಸರು ಏನು ಅಂತಂದ್ರ ಹೈಡ್ರೋಲಿಟಿಕ್ ಎನ್ಝೈಮ್ ಅಂತೇವಿ. ಏನಂತೇವಿ? ಹೈಡ್ರೋಲಿಟಿಕ್ ಎನ್ಝೈಮ್. ಎನ್ಝೈಮ್ ಅಂದ್ರ ಕಿಣ್ವ. ಹೈಡ್ರೋಲಿಟಿಕ್ ಕಿಣ್ವ ಅಥವಾ ಹೈಡ್ರೋಲಿಟಿಕ್ ಎನ್ಝೈಮ್ ಅಂತ ಹೇಳಿ ಕೂಡ ಕರಿಬಹುದು. ಹೈಡ್ರೋಲಿಟಿಕ್ ಎನ್ಝೈಮ್ ಯಾವ್ದ್ರೊಳಗೆ ಇರ್ತೈತಿ? ಲೈಸೋಸೋಮ್ ಒಳಗ ಒಂದ್ ರಸ ಇರ್ತೈತಿ. ಆ ರಸಕ್ಕೆ ಏನಂತ ಕರಿತೀವಿ ನಾವ? ಕಿಣ್ವ. ರಸ ಅಂದ್ರನ ಕಿಣ್ವ. ಹೌದಾ? ಅದ್ರ ಹೆಸರು ಏನು? ಆ ರಸದ ಹೆಸರ ಹೈಡ್ರೋಲಿಟಿಕ್ ಎನ್ಝೈಮ್. ಏನಂತೀವಿ ಅದನ್ನ? ಹೈಡ್ರೋಲಿಟಿಕ್. ಈ ಹೈಡ್ರೋಲಿಟಿಕ್ ಎನ್ಝೈಮ್ ಏನ್ ಮಾಡ್ತೈತಿ ಅಂತಂದ್ರ ಯಾವ್ದಾದರೂ ಕಣದಂಗ ಏನಪ್ಪಾ ಅಂತಂದ್ರ ಸತ್ತಿತ್ತು ಅಂದ್ರ ಯಾವ್ದಾದ್ರು ಕಣ್ವ ಸತ್ತಿತ್ತು ಅಂದ್ರ ಈಗ ಅಂದ್ರ ನೋಡ್ರಿ, ಈಗ ಒಂದೊಂದ್ಸಲ ಏನಾಗ್ತೈತಿ ಅಂತಂದ್ರ ನಮ್ಮ ಪೂರ್ತಿ ಕೋಶ ಒಳಗ ಏನಾಗ್ತಾವು ಅಂತಂದ್ರ ಕೆಲವೊಂದಿಷ್ಟು ಕಣದಂಗಗಳು ಏನ್ ಮಾಡ್ತಾವು? ಸ್ಟ್ರೈಕ್ ಮಾಡ್ತಾವು. ಸ್ಟ್ರೈಕ್ ಮಾಡೋದಂದ್ರೆ ಗೊತ್ತೈತಿ ನಿಮಗ? ನೀವು ಸ್ಟ್ರೈಕ್ ಮಾಡ್ತಾರಿಲ್ಲ? ಬೇಕೇ ಬೇಕು, ನಾಯಿ ಬೇಕು, ನ್ಯಾಯ ಬೇಕಂತ ಮಾಡ್ತಾರಿಲ್ಲ? ರೋಡ್ದಾಗ ಅದು ಎಲ್ಲ ಕುಂತಿರ್ತಾರು. ಸ್ಟ್ರೈಕ್ ಬೇಕೇ ಬೇಕು. ರೋಡ್ ಎಲ್ಲ ಏನ್ ಮಾಡ್ಬಿಡ್ತಾರು? ಬ್ಲಾಕ್ ಮಾಡ್ತಾರು, ಸ್ಟ್ರೈಕ್ ಮಾಡ್ತಾರ. ಹಂಗ ಇವು ಕೂಡ ಒಂದೊಂದ್ಸಲ ಏನ್ ಮಾಡ್ತಾವು? ಸ್ಟ್ರೈಕ್ ಮಾಡ್ತಾವು. ನಾ ಕೆಲ್ಸ ಮಾಡಂಗಿಲ್ಲಪ್ಪ. ಈಗ ಮೈಟೋಕಾಂಡ್ರಿಯಾ ಐತಿ. ಮೈಟೋಕಾಂಡ್ರಿಯಾ ಕೆಲ್ಸ ಏನು? ಶಕ್ತಿ ಉತ್ಪಾದನೆ ಮಾಡೋದೈತಿ. ನಾವು ಶಕ್ತಿ ಉತ್ಪಾದನೆ ಮಾಡಂಗಿಲ್ಲ ನೋಡ್. ಹ್ಯಾಂಗ್ ಮಾಡ್ತೀವಿ? ಮಾಡ್ಕೊಂಡಿ. ಅವಾಗ ಏನ್ ಮಾಡ್ತೈತಿ? ಇದು ಸ್ಟ್ರೈಕ್ ಮಾಡ್ತೈತಿ. ಆಮೇಲೆ ರೈಬೋಸೋಮ್ ಏನ್ ಮಾಡ್ತೈತಿ? ಏನ್ ಉತ್ಪತ್ತಿ ಮಾಡ್ತೈತಿ? ಪ್ರೋಟೀನ್ ಉತ್ಪತ್ತಿ ಮಾಡ್ತೈತ. ನಾ ಮಾಡಂಗಿಲ್ಲ ನೋಡಪ್ಪ ಅಂತೇಳಿ ಗಪ್ ಕುಂತ ಬಿಡ್ತೈತಿ. ಆ ಟೈಮ್ದಾಗ ನ್ಯೂಕ್ಲಿಯಸ್ ಏನ್ ಮಾಡ್ತೈತಿ? ಇದಕ್ಕೆ ಏನ್ ಮಾಡ್ತೈತಿ? ಆರ್ಡರ್ ಕೊಡ್ತೈತಿ ಲೈಸೋಸೋಮ್ಗೆ. ಏನಂತ ಆರ್ಡರ್ ಕೊಡ್ತೈತಿ? ಯಾಕೋ ಬಾಳ್ ನಾಟಕ ಮಾಡಕತ್ತಾನು, ಒಂದ್ ಸ್ವಲ್ಪ ನೋಡ್ಕೊ ಅಂತೇಳಿ. ಏನ ಯಾಕೋ ಬಾಳ ಓವರ್ ಮಾಡತ್ತಾನ ನೋಡಿ, ಯಾಕೋ ಓವರ್ ಮಾಡತ್ತಾನು, ರೈಬೋಸೋಮ ಒಂದ್ ಸ್ವಲ್ಪ ನೋಡ್ಕೊ ಅಂತ. ಅವಾಗ ಇದೇನ್ ಮಾಡ್ತೈತಿ? ಲೈಸೋಸೋಮ ಇದ್ರ ಹತ್ರ ಏನೈತಿ? ಒಂದು ಅಸ್ತ್ರ ಐತಿ, ದಿವ್ಯಾಸ್ತ್ರ. ಏನೈತಿ? ದಿವ್ಯಾಸ್ತ್ರ. ಇದು ಹೈಡ್ರೋಲಿಟಿಕ್ ಎನ್ಝೈಮ್ ಬಹಳ ಸ್ಟ್ರಾಂಗ್ ಆಗಿರ್ತೈತಿ. ಅಸಿಡ್ ತರ ಇರ್ತೈತಿ. ಅದೇನ್ ಮಾಡ್ತೈತಿ ಅಂತಂದ್ರ ಇದು ಕೆಲಸ ಮಾಡಂಗಿಲ್ಲ. ಹೌದಿಲ್ಲ? ಇದೇನ್ ಮಾಡ್ತೈತಿ? ತನ್ನೊಳಗಿರುವಂತ ಹೈಡ್ರೋಲಿಟಿಕ್ ಎನ್ಝೈಮ್ ಅನ್ನ ತಗೋ ಒಂದ್ ಸ್ವಲ್ಪ ಅಂತ ಹಿಂಗ್ ಕೊಡ್ತೈತಿ. ಏನ್ ಕೊಡ್ತೈತಿ? ಒಂದ್ ಸ್ವಲ್ಪ ಏನ್ ಮಾಡ್ತೈತಿ? ಹೈಡ್ರೋಲಿಟಿಕ್ ಎನ್ಝೈಮ್ ಇದ್ರ ಮೇಲೆ ಹಿಂಗ ಸಿಂಪಡಿಸೋದು ಅನ್ಕೋದಿಲ್ಲ. ಅದ ಸ್ಪ್ರೇ ಬರ್ತಿರ್ತಾವ ನೋಡ್, ಟಿವಿ ಅದು ಒರೆಸ್ಬೇಕಂದ್ರ ಹಿಂಗ್ ಮಾಡ್ತಿರಲ್ಲ, ಹಂಗ ಏನ್ ಮಾಡ್ತೈತಿ? ಒಂದ್ ಸ್ವಲ್ಪ ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡ್ತೈತಿ. ಏನ್ ಸ್ಪ್ರೇ ಮಾಡತೈತಿ? ಅದ ಅವಾಗ ಏನಾಗ್ಬಿಡ್ತೈತಿದ? ಪೂರ್ತಿ ಪಚನ ಆಗಿ ಫಿನಿಶ್ ಆಗ್ಬಿಡ್ತೈತಿ. ಎಲ್ಲ ಏನಾಗ್ಬಿಡ್ತೈತಿ? ಪೂರ್ತಿ ಪಚನ ಆಗಿ ಮಾಯ ಆಗ್ಬಿಡ್ತೈತಿ. ಆಮೇಲೆ ಮತ್ ಏನ್ ಮಾಡ್ತೈತಿ? ಇದು ಇರ್ತಕ್ಕಂಥದ್ದು ಇಲ್ಲಿ ಸೆಂಟ್ರೋಸೋಮಿಗೆ ಮತ್ ಆರ್ಡರ್ ಕೊಡ್ತೈತಿ. ಸೆಂಟ್ರೋಸೋಮ್ ಏನ್ ಮಾಡ್ತೈತಿ? ಏನಂತ ಆರ್ಡರ್ ಕೊಡ್ತೈತಿ ಸೆಂಟ್ರೋಸೋಮ್ಗೆ? ಇದರ ಹಂಗನೆ ಇರುವಂತದ್ದು ಇನ್ನೊಂದ್ ತಯಾರಿಸಪ್ಪ ಅಂತ ಹೇಳ್ತೈತಿ. ಅವಾಗ ಇನ್ನೊಂದ್ ಏನ್ ಮಾಡ್ತೈತಿ? ಹೊಸ ತಯಾರಿಸ. ಮತ್ ರೈಬೋಸೋಮ್ ರೆಡಿ ಆಗ್ತೈತಿ. ಪ್ರೋಟೀನ್ ಉತ್ಪತ್ತಿ ಸ್ಟಾರ್ಟ್ ಆಗ್ತೈತಿ. ಅದನ್ನು ಮಾಡ್ತೈತ್ಲಾ. ಈಗ ಸೆಂಟ್ರೋಸೋಮ್ ಕೆಲಸ ಮಾಡ್ಲಿಲ್ಲ ಅಂತಂದ್ರ ಅವಾಗ ಮತ್ ಇದಕ್ಕೆ ಆರ್ಡರ್ ಕೊಡ್ತೈತಿ, ತಗೋಪ್ಪ ಸೆಂಟ್ರೋಸೋಮ್ ತೆಗೆದ್ ಬಿಡಂತೈತಿ. ಸೆಂಟ್ರೋಸೋಮ್ ತೆಗಿತಂತ ತಿಳ್ಕೊ. ಇದ್ರ ಪಕ್ಕದೊಳಗ ಒಂದ್ ಇರ್ತೈತಿ ಕೋಶ. ಈ ಪಕ್ಕದೊಳಗೆ ಏನಿರ್ತೈತಿ? ಕೋಶ ಇರ್ತೈತಿ. ಅದ್ರೊಳಗೆ ಒಂದ್ ಏನಿರ್ತೈತಿ? ಸೆಂಟ್ರೋಸೋಮ್. ಆ ಸೆಂಟ್ರೋಸೋಮ್ಗೆ ಇಲ್ಲಿಂದ ಹೋಗಿ ಡೈರೆಕ್ಟ್ ಹೆಡ್ ಮಾಸ್ಟರ್ಗೆ ಆರ್ಡರ್ ಬರ್ತೈತಿ. ಹೆಡ್ ಮಾಸ್ಟರ್ ನೀ ಹೇಳಪ್ಪ ಅಂತಂದಾಗ ಈ ಹೆಡ್ ಮಾಸ್ಟರ್ ಏನ್ ಮಾಡ್ತಾರು? ಇದಕ್ಕೆ ಆರ್ಡರ್ ಕೊಡ್ತಾರೆ. ಇದ್ರ ಅಂತದ್ ಇನ್ನೊಂದ್ ತಯಾರು ಮಾಡಿ ಸೆಂಟ್ರೋಸೋಮ್ ಇನ್ನೊಂದ್ ತಯಾರು ಮಾಡಿ ಏನ್ ಮಾಡ್ತೈತಿ? ಇದ್ರೊಳಗೆ ಬಿಡ್ತೈತಿ. ಗೊತ್ತಾತು? ಆಗೆಲ್ಲ ಹಂಗಾದ್ರೆ ನಾವು ಸತ್ತು ಬಿಡ್ತೇವೆ. ಗೊತ್ತಾತು? ಇವೆಲ್ಲ ಕೋಶಗಳನ್ನ ಸತ್ತು ಅಂದ್ರೆ ಏನು? ನಾವ ಸತ್ತಂಗಲ್ಲ. ನಮ್ಮ ಶರೀರ ಒಳಗೆ ಎಷ್ಟು ಕೋಶದಾವ ಎಲ್ಲ ಸತ್ತು ಅಂತಂದ್ರ ನಾವ ಸಾಯ್ತೀವಿ. ಸೊ ಹಿಂಗ ಏನ್ ಮಾಡ್ತೈತಿ? ಇದು ತನ್ನ ಕ್ರಿಯೆಯನ್ನ ಮಾಡ್ತೈತಿ. ಸೊ ಇದು ಏನ್ ಮಾಡ್ತೈತಿ? ಕ್ಲೀನ್ ಮಾಡುವಂತದ್ ಕೆಲಸ ಮಾಡ್ತೈತಿ. ಯಾವ ಕೆಲಸ ಮಾಡಂಗಿಲ್ಲ ಅವ್ರನ್ನ ಎಲ್ಲಾರ್ನು ತೆಗಿಯೋದ, ಬ್ಯಾರೆದವ್ರನ್ನ ಏನ್ ಮಾಡೋದ? ಒಳಗಿಡೋದು. ಈಗ ಒಂದೊಂದ್ಸಲ ಏನಾಗ್ತೈತಿ ಅಂತಂದ್ರ ಇವು ಎಲ್ಲಾನು ಸ್ಟ್ರೈಕ್ ಮಾಡಿಬಿಡ್ತಾವ. ಇವು ಎಲ್ಲಕ್ಕೆಲ್ಲಾನ ನಾವ್ ಏನು ಮಾಡಂಗಿಲ್ಲಪ್ಪ ಅಂತೇಳಿ ಎಲ್ಲಕ್ಕೆಲ್ಲಾನ ಸ್ಟ್ರೈಕ್ ಮಾಡಿದಾಗ ಇದೇನ್ ಮಾಡ್ಬೇಕು? ಮತ್ ಅವಾಗ ಏನ್ ಮಾಡ್ತೈತಿ? ಇದು ಲೈಸೋಸೋಮ್ ಏನ್ ಮಾಡ್ತೈತಿ? ಯಾರು ಮಾಡಂಗಿಲ್ವಾ ಅಂತೈತಿ.
ತನ್ನಷ್ಟಕ್ ತಾನ ಏನ್ ಮಾಡ್ಬಿಡ್ತೈತಿ, ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತೈತಿ. ತನ್ನಷ್ಟಕ್ ತಾನ ಏನ್ ಮಾಡ್ತೈತಿ, ಪೂರ್ತಿ ಬ್ಲಾಸ್ಟ್, ಬಾಂಬ್ ಬ್ಲಾಸ್ಟ್ ಆಗ್ತೈತಿಲ್ಲ ಹಂಗ ತನ್ನಷ್ಟಕ್ ತಾನ ಏನ್ ಮಾಡ್ತೈತಿ, ಬ್ಲಾಸ್ಟ್ ಮಾಡ್ಕೋತೈತಿ. ಇದ್ರೊಳಗಿರುವಂತಹ ಎಲ್ಲಾ ಹೈಡ್ರೋಲಿಟಿಕ್ ಎನ್ಸೈಮ್ ಏನಾಗ್ತೈತಿ, ಎಲ್ಲಾ ರಸ ಎಲ್ಲಾ ಕಡೆ ಹಿಂಗ ಹರಡ್ ಬಿಡ್ತೈತಿ, ಎಲ್ಲಾನ ಸತ್ಬಿಡ್ತೈತಿ. ಅದ್ರ ಸಲುವಾಗಿ ಲೈಸೋಸೋಮಕ್ ಏನಂತ ಕರಿತೇವ್ ನಾವ, ಅಟೋಮ್ ಬಾಂಬ್ ಅಂತ ಕರಿತೇವೆ. ಯಾವ ಬಾಂಬ, ಇದಕ್ಕ ಪರಮಾಣು ಬಾಂಬ್ ಅಂತೇವಿ. ಯಾವುದು, ಏನಂತೇವ್ ಅದಕ್ಕ, ಪರಮಾಣು. ಆಮೇಲೆ ಇನ್ನೊಂದ್ ಏನಂತ ಕರಿತೇವೆ ಅಂತಂದ್ರೆ ಇದಕ್ಕ ಆತ್ಮ ಹತ್ಯಾ ಚೀಲ ಅಂತೇವಿ. ಯಾವ ಚೀಲ, ಎಲ್ಲಾರು ಕೆಲಸ ಮಾಡದಿದ್ದಾಗ ಅವಾಗ ತನ್ನಷ್ಟಕ್ಕೆ ತಾನ ಸತ್ತಿಲ್ಲೋ ಇದ, ಎಲ್ಲಕ್ಕೆಲ್ಲ ಬ್ಲಾಸ್ಟ್ ಮಾಡ್ಕೊಂತು, ಎಲ್ಲಾರನು ಸಾಯಿಸ್ತು, ಎಲ್ಲಾರು ತಾನು ಸತ್ತು. ಅದಕ್ಕೆ ಆತ್ಮಹತ್ಯಾ ಚೀಲ ಅಂತ ಕೂಡ ಕರಿತೇವೆ. ಇದನ್ನ ಕೋಶದ ಪರಮಾಣು ಬಾಂಬ್ ಅಂತ ಕರಿತೇವೆ. ಕೋಶದ ಏನ ಇರ್ತೈತ್ಲಾ ಅದ ಅದು ಬ್ಲಾಸ್ಟ್ ಇದು ಇಷ್ಟ ಬ್ಲಾಸ್ಟ್ ಆಗ್ತಿತ್ತು. ಇದ್ರೊಳಗಿಂದ ರಸ ಏನಾಗ್ತೈತಿ, ಇದ್ರೊಳಗಿಂದ ರಸ ಪೂರ್ತಿ ಹೊರಗ್ ಬಂತು ಅಂತಂದ್ರ ಇಷ್ಟ ಹರಡ್ತೈತಿ. ಇದು ಚೌಕಟ್ ಐತ್ಲಾ ಇದ್ರದ, ಇಷ್ಟ ಹರಡ್ತೈತಿ, ಇದಟ್ಟ ಸಾಯ್ತೈತಿ, ಎಲ್ಲ ಸಾಯಂಗಿಲ್ಲ. ಗೊತ್ತಾತು. ಆಮೇಲೆ ಈ ಜಾಗದೊಳಗ ಈ ಪೂರ್ತಿ ಕೋಶ ಸತ್ತಿತ್ತೀಗ, ಈ ಜಾಗದೊಳಗ ಈಗ ಹೊಸ ಕೋಶ ಬೇಕಲ್ಲ, ಅವಾಗ ಪಕ್ಕದ ಕೋಶ ಏನ್ ಮಾಡ್ತೈತಿ, ಅಂತಾದ ಇರುವಂತದ್ದು ಇನ್ನೊಂದು ತಯಾರು ಮಾಡಪ್ಪ ಕೋಶ ಅಂತ ಅಂದಾಗ ಈ ಸೆಂಟ್ರೋಸೋಮ್ ಏನ್ ಮಾಡ್ತೈತಿ, ಇಂತಾದ ಇರುವಂತದ್ದು ಇನ್ನೊಂದು ಕೋಶ ತಯಾರು ಮಾಡಿ ಇಲ್ಲಿ ಇಡ್ತೈತಿ. ಗೊತ್ತಾತು. ಹಿಂಗ ನಮ್ಮ ಶರೀರದೊಳಗ ಕೋಶಗಳು ಸತ್ತು ಅಂತಂದ್ರೆ ಏನಾಗ್ತೈತಿ, ಅಕ್ಕಪಕ್ಕದ ಎಲ್ಲಾ ಕೋಶಗಳು ಏನ್ ಮಾಡ್ತಾವು, ಇಂಥವ್ ಕೋಶಗಳನ್ನ ತಯಾರು ಮಾಡಿ ಈ ರೀತಿ ನಮ್ಗ ಫಿಲ್ಅಪ್ ಮಾಡ್ತಿರ್ತಾವ. ಈಗ ನೋಡ್ರಿ, ಜೋರಾಗಿ ಏಟ್ ಆಗಿತ್ತು ಅಂತಂದ್ರ ಇಲ್ಲಿ ಕಟ್ಗಿ ತಗೊಂಡ್ ಹಿಂಗ್ ಜೋರ್ಲಿ ಬಡದ್ರ ಅಂತ ತಿಳ್ಕೊಡ್ರಿ ಇಲ್ಲಿ ಕೈಗೆ. ಸೊ ಅಲ್ಲಿ ಏನ್ ಮೂಡ್ತೈತಿ, ಒಂದ ಕೆಂಪಗ್ ಬಾಸಡ್ ಮೂಡ್ತೈತಿ. ಹೌದಾ, ಕೆಂಪಗ್ ಬಾಸಡ್ ಮೂಡೋದ್ರ ಅರ್ಥ ಏನು ಅಂತಂದ್ರ ಇಲ್ಲಿ ಇರುವಂತಹ ಎಲ್ಲಾ ಕೋಶಗಳು ಏನಾಗಿರ್ತಾವ, ಸತ್ತಿರ್ತಾವ, ಕೋಶಗಳು ಸತ್ತಿರ್ತಾವ. ಈಗ ಅಕ್ಕಪಕ್ಕದ ಕೋಶಗಳು ಜೀವಂತ ಇರ್ತಾವಲ್ಲ, ಅಂದ್ರ ಇಲ್ಲಿ ಕೆಂಪು ಬಾಸರು ಮೂಡಿರ್ತೈತಿ, ಇಚ್ಚಿ ಕಡೆ ಎಲ್ಲಾ ಕೋಶ ಇರ್ತಾವಲ್ಲ, ಅವ್ ಏನ್ ಮಾಡ್ತಾವ ಅಂತಂದ್ರ ನೋಡ್ತಾವ, ಯಾಕಪ್ಪ ಎಲ್ಲಾರು ಸತ್ತು ಬಿದ್ದಿರಲ್ಲ ಅಂತೇಳಿ ಆ ಕಡೆ ಹನಿಕ್ ಹಾಕ್ತಾವು, ಎಲ್ಲಾ ಸತ್ತು ಬಿದ್ದಿರ್ತಾವು. ಅವಾಗ ಏನ್ ಮಾಡ್ತಾವ, ನಿಧಾನವಾಗಿ ಒಂದೊಂದ್ ಕೋಶಗಳನ್ನ ಪಚನ ಮಾಡ್ತಾವ ಸತ್ತಿದ್ದು. ಆಮೇಲೆ ಹೊಸದಾಗಿರುವಂತ ಕೋಶಗಳನ್ನ ತಯಾರು ಮಾಡಿ ಇಲ್ಲಿ ಹಾಕ್ತಾವ. ಅದನ್ನೆಲ್ಲಾ ತಯಾರು ಮಾಡಾಕ 5 ರಿಂದ 7 ದಿವ್ಸ ಬೇಕಾಗ್ತೈತಿ. 7 ದಿವ್ಸ ಆದ್ಮೇಲೆ ಏನಾಗ್ತೈತಿ, ಪೂರ್ತಿ ನೋವು ಮಾಯ ಆಗ್ತೈತಿ, ಎಲ್ಲಾ ಏನಾಗ್ತೈತಿ. ಆಮೇಲೆ ಹೆಂಗಿದ್ದಂಗ ಮೊದ್ಲ ಚರ್ಮ ಹಂಗಾಗ್ತೈತಿ. ಅದ್ರಲ್ಲಿ ಇಷ್ಟು ಪ್ರೋಸೆಸ್ ಇರ್ತೈತಿ. ಅದೇ ಎಲ್ಲಾ ಕೋಶಗಳು ರೆಡಿ ಆಗದಂಗ ಒಂದೊಂದ್ಸಲ ಏನಾಗ್ತೈತಿ, ನೋವುಗಳು ಹಂಗ ಉಳಿದ್ ಬಿಡ್ತಾವ. ಏನಾಗ್ತಾವು, ನೋವುಗಳು ಹಂಗ ಉಳಿದ್ ಬಿಡ್ತಾವ. ಅದ್ರೊಳಗ ಕೀವು ಆಗೋದ, ರಕ್ತ ಆಗೋದ ಆಗ್ತಿರ್ತೈತಲ್ಲ. ಸೊ ಅಂತ ಟೈಮ್ದೊಳಗೆ ಏನಾಗ್ತೈತಿ, ಬೇಗನೆ ಏನಾಗಂಗಿಲ್ಲ, ಇವ ಕೋಶಗಳು ತಮ್ಮ ಕೆಲಸವನ್ನ ಮಾಡ್ತಿದ್ದಾಗ ಆ ಟೈಮ್ದೊಳಗ ಬಹಳಷ್ಟು ದಿವಸದವರೆಗೆ ಏನಾಗ್ತದ, ನೋವು ಹಂಗ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಗೊತ್ತಾಗ್ತದ ಲೈಸೋಸೋಮದ ಕೆಲಸ ನೋಡ್ರಿ. ಇದು ಏನು ಅಂತಂದ್ರ ಒಂದ್ ತರ ಮುನ್ಸಿಪಾಲಿಟಿ ಕೆಲಸ ಮಾಡ್ತಾರಲ್ಲ, ಪಂಚಾಯತ್ ಕೆಲಸ ಮಾಡಿ ಗಟರ್ ಕ್ಲೀನ್ ಮಾಡೋದ, ಕ್ಲೀನ್ ಮಾಡೋದ, ಅಂತ ಕೆಲಸ ಯಾರು ಮಾಡ್ತಾರ, ಗೊತ್ತಾತು. ಇದಕ್ಕೆ ಏನಂತ ಕರಿತೇವಿ, ಅಟೋಮ್ ಬಾಂಬ್, ಕನ್ನಡೊಳಗ ಪರಮಾಣು. ಮತ್ತೇನಂತ ಕರಿತೇವಿ, ಇದ್ರೊಳಗೆ ಏನಿರ್ತೈತಿ, ಹೈಡ್ರೋಲಿಟಿಕ್ ಎನ್ಸೈಮ್ ಅಥವಾ ಹೈಡ್ರೋಲಿಟಿಕ್ ಕಿಣ್ವ ಇರ್ತೈತಿ. ಗೊತ್ತಾಗ್ತದು ಲೈಸೋಸೋಮದ ಇಷ್ಟ ಕೆಲಸ ಇರ್ತೈತಿ. ಓಕೆ, ರೈಟ್. ಸೊ ಈಗ ನೆಕ್ಸ್ಟ್ 11ನೇದ್ ನೋಡೋನು. 11ನೇದ್ ಯಾವ್ದು ಬರ್ತೈತಿ, ಲೈಸೋಸೋಮ್ ಆದ್ಮೇಲೆ ಜೀವ ದ್ರವ್ಯ. ಯಾವ ದ್ರವ್ಯ, ಜೀವ ದ್ರವ್ಯ ಅಂತ ಕರಿತೀವಿ. ಸೊ ಈ ಜೀವ ದ್ರವ್ಯ ಏನೈತಲ್ಲ, ಇದು ಎಲ್ಲಿ ಇರ್ತೈತಿ ಅಂತಂದ್ರ, ಇದೇನ್ ನಮ್ಮ ಕೋಶ ಇರ್ತೈತಿ, ಈ ಕೋಶದೊಳಗ ನೀರಿನ ತರಹ ಇರ್ತೈತಿ. ಈ ರೀತಿ ಏನಿರ್ತೈತಿ, ಈ ರೀತಿ ಜೀವ ದ್ರವ್ಯ ಅಂತೇಳಿ ಏನಂತೇವಿ, ಕೋಶದೊಳಗೆ ಎಲ್ಲ ಏನಿರ್ತೈತಿ, ಎಲ್ಲಾ ಹಿಂಗ ನೀರ್ ತರಹ ಫುಲ್ ನೀರ್ ಇರ್ತೈತಿ ಕೋಶದೊಳಗೆ. ಅದಕ್ಕೆ ಏನಂತೇವಿ, ಜೀವ ದ್ರವ್ಯ ಅಂತ ಕರಿತೇವಿ. ಈ ಜೀವ ದ್ರವ್ಯ ಏನ್ ಕೆಲಸ ಮಾಡ್ತೈತಿ ಅಂತಂದ್ರ, ಈ ಎಲ್ಲಾ ಕಣದಂಗಗಳು ಅಲಗಾಡಬಾರ್ದಂಗ್ ನೋಡ್ಕೊತಾವು. ಹೌದಾ. ಈಗ ಇಲ್ಲಿ ಗ್ಯಾಪ್ ಐತೆ ಅಂತಂದ್ಮೇಲೆ, ಈಗ ನಾ ಹಿಂಗ್ ಕೈ ಅಳಗಾಡ್ಸಿನ ಅಂತ ತಿಳ್ಕೊರಿ, ಕೋಶಗಳು ಏನಾಗ್ತಾವ, ಅಳಗಾಡ್ತಾವ. ಕೋಶಗಳು ಅಳಗಾಡ್ದಾಗ ಇವ್ ಏನಾಗ್ತಾವ, ಒಂದಕ್ಕೊಂದು ಏನಾಗ್ತಾವ, ಇವ ಡಿಕ್ಕಿ ಹೊಡಿಬಹುದು. ಒಂದ್ ವೇಳೆ ಇದ್ರ ರೈಬೋಸೋಮ್ ಇದ್ದದ್ದು ಹೋಗಿ ಲೈಸೋಸೋಮ್ ಡಿಕ್ಕಿ ಹೊಡಿತಂದ್ರೆ ಇದೇನಾಗ್ಬಿಡ್ತೈತಿ, ಬ್ಲಾಸ್ಟ್ ಆತಂದ್ರೆ ಏನಾಗ್ಬಿಡ್ತೈತಿ. ಹಂಗ ಆಗ್ಬಾರ್ದಂತ ಹೇಳಿ ಎಲ್ಲಾ ಏನಿರ್ತೈತಿ, ಒಂದು ನೀರಿನ ಪದರ ಇರ್ತೈತಿ. ಎಲ್ಲಾ ಹೆಂಗದಾವ ಹಂಗ ಇರ್ಬೇಕಾವ್, ಅಳಗಾಡಂಗಿಲ್ಲ ಅವು. ನೀವ್ ಎಷ್ಟು ಅಳಗಾಡ್ಸರು ಕೋಶಗಳು ಏನಾಗಂಗಿಲ್ಲ, ಒಳಗಿನ ಕಣದಂಗಗಳು
ಅಲುಗಾಡದ ಹಾಗೆ ನೋಡ್ಕೋತೈತಿ ಯಾವುದು ಜೀವದ್ರವ್ಯ. ಆಮೇಲೆ ಜೀವದ್ರವ್ಯ ಏನೈತಲ್ಲ, ಈ ಜೀವದ್ರವ್ಯ ಬಹಳ ಇಂಪಾರ್ಟೆಂಟ್ ನಮ್ಮ ಶರೀರ ಒಳಗೆ. ಓಕೆ, ಯಾಕಂತಂದ್ರ ಈ ಜೀವದ್ರವ್ಯ ನಮ್ಮ ಕೋಶಗಳಲ್ಲಿ 1% ಕಡಿಮೆ ಆಯ್ತು ಅಂತಂದ್ರ ನಮಗ್ ಏನಾಗ್ತತಿ ಹೇಳ್ರಿ, ನೀರಡಿಕೆ ಆಗ್ತತಿ. ಏನಾಗ್ತತಿ? ಬಹಳಷ್ಟು ನೀರಡಿಕೆ ಆಗೈತಿ ಅಂತಿರಲ್ಲ ನೀವು, ಎಲ್ಲಾ ಬಾಯಿ ಒಣಗಾತೈತಿ, ನೀರಡಿಕೆ ಆಗೈತಿ ಅಂತೀವಲ್ಲ. ಸೊ ಅದು ಯಾವಾಗ ಅಂತಂದ್ರ ಇದ್ರೊಳಗಿಂದ ಬರೇ 1% ಕಡಿಮೆ ಆದ್ರ ಇದ್ರೊಳಗಿಂದ ನೀರು 1% ಏನು ಕಡಿಮೆ ಆಯ್ತು ಅಂತಂದ್ರೆ ಏನಾಗ್ತತಿ, ನೀರಡಿಕೆ ಆಗ್ತತಿ. ಆಮೇಲೆ ಒಂದು ವೇಳೆ ಇದ್ರಲ್ಲಿರುವಂತಹ ನೀರಿನ ಅಂಶ 10% ಕಡಿಮೆ ಆಯ್ತಂದ್ರೆ ಏನಾಗ್ತತಿ, ವ್ಯಕ್ತಿ ಏನಾಗ್ಬಿಡ್ತಾನು, ವ್ಯಕ್ತಿ ಸತ್ತು ಬಿಡ್ತಾನ. ನೋಡ್ರಿ ನೀರ್ ಎಷ್ಟು ಇಂಪಾರ್ಟೆಂಟ್ ಐತಿ ನಮ್ ಶರೀರದಾಗ. ಗೊತ್ತಾಯ್ತು? ಇದ್ರೊಳಗಿನ ಬರೇ 10%. ಇಷ್ಟು ಪೂರ್ತಿ ಐತಾ, 100ರೊಳಗ ಬರೀ 10% ನೀರ್ ಹೊರಗೆ ಹೋಗ್ಬಿಡ್ತು ಅಂತಂದ್ರ ವ್ಯಕ್ತಿ ಏನಾಗ್ಬಿಡ್ತಾನು, 1% ಕಡಿಮೆ ಆದಾಗ ನೀರಡಿಕೆ ಆಗ್ತದೆ. ಗೊತ್ತಾಯ್ತು? ಅಷ್ಟು ಇಂಪಾರ್ಟೆಂಟ್ ಇರ್ತೈತಿ ಅದು. ಆಮೇಲೆ ವಿಜ್ಞಾನಿಗಳು ಒಂದು ಪ್ರಯೋಗವನ್ನು ಮಾಡಿದ್ರು. ಏನ್ ಪ್ರಯೋಗ ಮಾಡಿದ್ರು ಅಂತಂದ್ರ, ಇದ್ರಲ್ಲಿ ಎಲ್ಲರಿಗಿಂತ ಇಂಪಾರ್ಟೆಂಟ್ ಯಾವುದು ಐತಿ ಅನ್ನೋದನ್ನ ನೋಡಕ್, ಯಾವುದು ಜೀವದ್ರವ್ಯನ ಐತಿ ಅಂತ ಹೇಳಿ ನೋಡ್ರಿ ಅವ್ರು. ಅವಾಗ ಫಸ್ಟ್ ಏನ್ ಮಾಡಿದ್ರ ಅಂತಂದ್ರ, ಈ ರೀತಿ ಒಂದೊಂದ್ ಮೊದಲು ಇದನ್ನ ತೆಗದ್ರ. ಇದನ್ನ ತೆಗದ್ ನೋಡಿದಾಗ ಜೀವಂತನ ಇತ್ತದ ಕೋಶ. ಇದನ್ನ ತೆಗದ್ರು ಜೀವಂತನ ಇತ್ತು. ಇದನ್ನು ತೆಗದ್ರು, ಮೆದುಳನ್ನು ತೆಗದ್ರು, ಅವಾಗನು ಕೂಡ ಜೀವಂತ ಇತ್ತು. ಆದ್ರೆ ಸಿರಿಂಜದಿಂದ, ಇಂಜೆಕ್ಷನ್ ದಿಂದ ಇದ್ರೊಳಗಿಂದ ನೀರನ್ನ ಎಲ್ಲಾ ಹಿಂಗ್ ಹಿಡ್ಕೊಂಡ ತಕ್ಷಣ ಎಲ್ಲಾ ಏನಾಗ್ಬಿಡ್ತದ, ಸತ್ತು ಬಿಡ್ತದ. ಪೂರ್ತಿ ಕೋಶ ಏನಾಗ್ತದ. ಈ ಎಲ್ಲಾ ಕಣದಂಗಗಳಲ್ಲಿ ಅತಿ ಇಂಪಾರ್ಟೆಂಟ್ ಇರುವಂತದ್ದು ಯಾವುದು ಅಂತ ಕೇಳಿದ್ರೆ ಅದು ಯಾವ್ದದು, ಯಾವುದು? ಓಕೆ, ಜೀವದ್ರವ್ಯದ ಬಗ್ಗೆ ಗೊತ್ತಾಯ್ತು. ಇದಾದ್ಮೇಲೆ ಸಿಲಿಯಾ ಮತ್ತು ಫ್ಲೆಜಿಲ್ಲಾ ಅಂತ ಇರ್ತಾವ. ಏನಿರ್ತಾವ? ಸಿಲಿಯಾ ಮತ್ತು ಫ್ಲೆಜಿಲ್ಲಾ. ಸಿಲಿಯಾ ಮತ್ತು ಫ್ಲೆಜಿಲ್ಲಾ ಇವು ಹೆಂಗಿರ್ತಾವ ಅಂತಂದ್ರ ಕೂದಲಿನ ಆಕಾರ ಒಳಗಿರ್ತಾವ. ಇವು ಕೂದಲಿನ ಆಕಾರ ಹೊಂದಿರ್ತಾವ. ಈ ಕೆಲವೊಂದಿಷ್ಟು ಕೋಶದೊಳಗ ಇಲ್ಲಿ ಹೊರಗಡೆ ಹಿಂಗ ಕೂದಲಿನ ಆಕಾರ ಒಳಗಿರ್ತಾವ ಹಿಂಗ. ಹೌದಾ? ಇವು ಏನ್ ಮಾಡ್ತಾವ ಅಂತಂದ್ರ ಕೋಶಕ್ಕೆ ಚಲನೆಯನ್ನ ಪ್ರದಾನ ಮಾಡ್ತಾವು. ಏನ್ ಮಾಡ್ತಾವ? ಸಿಲಿಯಾ ಮತ್ತು ಫ್ಲೆಜಿಲ್ಲಾ ಗೊತ್ತಾಯ್ತು. ಇದು ಕೂದಲಿನ ತರ ಎಳಿಗಳು ಇರ್ತಾವ. ಅವುಗಳಿಗೆ ಏನಂತ ಕರಿತೀವಿ? ಸಿಲಿಯಾ ಮತ್ತು ಫ್ಲೆಜಿಲ್ಲಾ ಅಂತ ಕರಿತೀವಿ. ಸೊ ಇವುಗಳು ಏನ್ ಮಾಡ್ತಾವು? ಚಲನೆಯನ್ನ ಮಾಡ್ಲಿಕ್ಕೆ ಸಹಾಯಕಾರಿ. ಚಲನೆ ಮಾಡ್ಬೇಕಂದ್ರ ಈ ಒಂದು ಕೋಶ ಚಲನೆ. ಈಗ ನೋಡ್ರಿ, ನಮ್ಮ ಶರೀರದ ಮೇಲಿರುವಂತಹ ಈ ಕೋಶಗಳು ಚಲನೆ ಮಾಡಂಗಿಲ್ಲ. ಆಮೇಲೆ ಸ್ಪರ್ಮ್ಗಳು ಇರ್ತಾವು. ಪುರುಷರಲ್ಲಿ ಏನಿರ್ತಾವು? ಸ್ಪರ್ಮ್. ಇದು ಕೂಡ ಒಂದು ಕೋಶ ಇರ್ತೈತಿ. ಈ ಕೋಶ ಚಲನೆ ಆಗ್ಬೇಕು ಅಂತಂದ್ರ ಇದ್ರಲ್ಲಿ ಏನಿರ್ತೈತಿ, ಇದು ಟೇಲ್ ಐತ್ಲಾ, ಟೇಲ್ ಅಂತೀವಿ, ಬಾಲ. ಈ ಬಾಲದ ಮೂಲಕ ಇವು ಏನಾಗ್ತಾವ ಹೇಳ್ರಿವ, ಮುಂದಕ್ಕೆ ಸಾಗ್ತಾವ. ಇನ್ನ ಮುಂದ್ ಬರ್ತೈತಿ ಪಾಠ, ಅವಾಗ ಅದನ್ನ ಕಲಿಯೋಣಂತ ನಾವು. ಓಕೆ, ಇವು ಪುರುಷರಲ್ಲಿ ಮಾತ್ರ ಇರ್ತಾವ. ಇದು ಏನ್ ಮಾಡ್ತೈತಿ? ಚಲನೆಯನ್ನ ಮಾಡ್ಲಿಕ್ಕೆ ಸಹಾಯಕಾರಿ. ಸಿಲಿಯಾ ಮತ್ತು ಫ್ಲೆಜಿಲ್ಲಾ ಯಾವ ಆಕಾರ ಒಳಗಿರ್ತಾವು? ಏನ್ ಮಾಡ್ತಾವ ಇವ? ಚಲನೆ ಮಾಡ್ಲಿಕ್ಕೆ ಸಹಾಯಕಾರಿ. ಓಕೆ, ಮೂವ್ ಮಾಡ್ಲಿಕ್ಕೆ ಸಹಾಯಕಾರಿ ಆಗ್ತಾವ. ಆಮೇಲೆ ಪೋಷಕಾಂಶಗಳನ್ನ ಹೀರಲು. ಏನು? ಈ ಹೊರಗಡೆ ಇರುವಂತಹ ಪೋಷಕಾಂಶಗಳು ನೋಡ್ರಿ, ಈ ಒಂದು ಕೋಶದ ಹೊರಗಡೆ ಇರುವಂತಹ ಏನ್ ಸಿಲಿಯಾ ಮತ್ತು ಫ್ಲೆಜಿಲ್ಲಾ ಇರ್ತಾವು, ಇವು ಏನ್ ಮಾಡ್ತಾವ? ಏನಾದ್ರು ಇಲ್ಲಿ ಪೋಷಕಾಂಶದ ಒಂದ್ ಏನಾದ್ರು ಬಂದಿತ್ತು ಅಂತಂದ್ರ ಅದನ್ನ ಹೀರ್ಕೊಂಡು ಎಲ್ಲಿ ಹಾಕ್ತಾವ? ಒಳಗಡೆ ಜಕ್ಕೋತಾವ. ಓಕೆ, ಈಗ ಇಲ್ಲಿ ಒಂದು ಪೋಷಕಾಂಶ ಯಾವ್ದು ಒಂದು ಪೋಷಕಾಂಶ ಅಂತಂದ್ರೆ ಯಾವ್ದು? ಖನಿಜಾಂಶಗಳಾಗಿರ್ಬಹುದು. ಕಬ್ಬಿಣ, ಕಾಪರ್, ಹೌದಾ, ತಾಮ್ರ. ಕಬ್ಬಿನ ತಿಂತೇವಿಲ್ಲ ನಾವ? ಕಬ್ಬಿನ ತಿಂತೀರಿ? ಕಬ್ಬಿನ ಅಂಶ ತಿಂತಾರೆ. ಆಕ್ಚುಲಿ ನಾವು ತಿಂತೇವಿ ಕಬ್ಬಿನ ಅದ, ಹೌದಾ? ಕಬ್ಬಿಣದ ಗುಳಿಗೆ ಕೊಡ್ತಾರ ನಿಮಗ? ಸೋಮವಾರ ದಿವಸ ತಗೋತಾರಿಲ್ಲೋ ಫೋಲಿಕ್ ಆಸಿಡ್, ಹೌದಾ? ಅದು ಕಬ್ಬಿಣದ ಗುಳಿಗೆ ಅವ. ಯಾವ ಗುಳಿಗೆ ಅವ? ಈ ಕಬ್ಬಿಣದಿಂದ ಮಾಡಿರಾಗಿಲ್ಲ ಮತ್ತನ್ನ. ಕಬ್ಬಿಣದ ಗುಳಿಗೆ ಅಂತಂದ್ರೆ ಏನಿರ್ತೈತಿ ಅಂತಂದ್ರೆ, ಆಕ್ಚುಲಿ ನೋಡ್ರಿ, ಇದೇನ ಕಬ್ಬಿನ ಐತೆ, ಹೌದಾ? ಇದೇನಿದ? ಕಬ್ಬಿನ ಐತೆ ಅಂತ ತಿಳ್ಕೊಳ್ರಿ. ಈ ಕಬ್ಬಿಣವನ್ನ ಏನ್ ಮಾಡ್ತಾರ ಅವರು? ಪೂರ್ತಿ ಸಣ್ಣಗೆ ಮಾಡ್ತಾರದು. ಕಬ್ಬಿಣವನ್ನ ಏನ್ ಮಾಡ್ತಾರು? ಸಣ್ಣಗೆ. ಎಷ್ಟು ಸಣ್ಣಗೆ ಮಾಡ್ತಾರ ಅಂತಂದ್ರ ಅದನ್ನ ನ್ಯಾನೋ ಪಾರ್ಟ್ ಆಗುವವರೆಗೆ ಮಾಡ್ತಾರ. ಯಾವ ಪಾರ್ಟ? ನ್ಯಾನೋ ಪಾರ್ಟ್ ಆಗ್ಬೇಕ. ನ್ಯಾನೋ ಅಂತಂದ್ರ ಅತಿ ಸೂಕ್ಷ್ಮ, ನಮ್ಮ ಕಣ್ಣಿಗೂ ಕಾಣಂಗಿಲ್ಲ ಅಷ್ಟು ಸೂಕ್ಷ್ಮವಾಗಿ ಏನ್ ಮಾಡ್ತಾರ? ಅದನ್ನ ಪುಡಿ ಮಾಡ್ತಾರ ಕಬ್ಬಿನ. ಆಮೇಲೆ ಅದನ್ನ ಪುಡಿ ಮಾಡಿ ಏನ್ ಮಾಡ್ತಾರೋ, ಬೇರೆ ಇದ್ರೊಳಗ ಸೇರಿಸಿ ಏನ್ ಮಾಡ್ತಾರೋ, ಆ ಕಬ್ಬಿಣವನ್ನ ಆ ಗುಳಿಗೆ ಒಳಗೆ ಸೇರಿಸಿ ಏನ್ ಮಾಡ್ತಾರೋ, ನಿಮ್ಗ ಗುಳಿಗೆಯನ್ನ ಕೊಡ್ತಾರ. ತಗೋರಿ ಕಬ್ಬಿಣದ ಗುಳಿಗೆ. ಹಾ, ಗೊತ್ತಾತ್. ಸರಿಯಾಗಿ ಕುಂಡ್ರ, ಗೊತ್ತಾತು ಹೇಳ್ದ. ಆದ್ರೆ ಎಷ್ಟನೇ ಪಾರ್ಟ್ ಒಳಗ್ ಮಾಡ್ಬೇಕ ಅದನ್ನ?
ನ್ಯಾನೋ ಪಾರ್ಟ್. ಇದ ಫಿಸಿಕ್ಸ್ ಒಳಗ್ ಬರ್ತೈತಿ. ನ್ಯಾನೋ ಪಾರ್ಟ್ ಅಂದ್ರೆ ಎಷ್ಟು, ಆ ಪಾರ್ಟ್ ಅಂದ್ರೆ ಎಷ್ಟು ಅಂತ ಅಲ್ಲಿ ಅದನ್ನ ಕಲಿಯೋದಂತೆ. ಗೊತ್ತಾಯ್ತು. ಕಬ್ಬಿನ. ಆಮೇಲೆ ಬಂಗಾರನು ಕೂಡ ಏನ್ ಮಾಡ್ತಾರು, ಅದನ್ನು ಕೂಡ ಸೇವನೆ ಮಾಡ್ತಾರು. ಬೆಳ್ಳಿ ಸೇವನೆ ಮಾಡ್ತಾರು. ಅವೆಲ್ಲ ಗುಳಿಗ್ಯಾಗ ಆಕ್ಚುಲಿ ಬೆಳ್ಳಿ ಮತ್ತು ಬಂಗಾರ ಏನೈತಿ ಚಮನ್ ಪ್ರಾಶ್ ಅಂತ ಹೇಳಿ ರೆಡಿ ಮಾಡ್ತಾರ. ಅದ್ ಆಕ್ಚುಲಿ ಇಲ್ಲಿ ಬಾಳ ದುಡ್ಡು ಇರ್ತೈತ. 10,000 ರೂಪಾಯಿ ಕಿತ್ತ ಬರ್ತೈತ. ಅದ್ ಬರೀ 10,000 ರೂಪಾಯಿ ಇಷ್ಟ ಇರ್ತೈತಿ. ಅದ್ ಬರೇ ಡೈಲಿ ಏನ್ ಮಾಡೋದು, ಒಂದ್ ಸಣ್ಣ ಚಮಚೆಯಿಂದ ಅಷ್ಟ ತಿನ್ನೋದಿರ್ತೈತ. ಅದರಿಂದ ಏನಾಗ್ತೈತಿ ಅಂತಂದ್ರ ನಮ್ಮ ಶರೀರ ಬಹಳ ಪೂರ್ತಿ ಗಟ್ಟಿ ಮುಟ್ಟಿ ಇರ್ತೈತಿ. ಖನಿಜ ತಿನ್ನಾನ ಸಾಯ್ತಾರು. ಹಂಗಂದ್ರ ಇದನ್ನ ತಗೊಂಡಿ ಕಡಿಬ್ಯಾಡ್ರಿ ಮತ್ತ ಲೆಗ್ ಪೀಸ್ ಕಡ್ದಂಗ ಹಂಗಿರಂಗಿಲ್ಲ. ಅದ ನ್ಯಾನೋ ಪಾರ್ಟಿಕಲ್ಸ್ ಒಳಗ್ ಹೊಡಿತಾರ. ಅದನ್ನ ಕಬ್ಬಿನ ಬಂಗಾರ ಅವೆಲ್ಲ ಒಡದ್ ಏನ್ ಮಾಡ್ತಾರು ಅಂತಂದ್ರ ಅವುಗಳನ್ನ ಗುಳಿಗೆ ರೂಪದೊಳಗ್ ಮಾಡಿ ಅದನ್ನ ಏನ್ ಮಾಡ್ತಾರ ನಮಗ್ ಕೊಡ್ತಾರ. ಆಕ್ಚುಲಿ ಆ ಕಬ್ಬಿನ ಅಂಶ ನಮ್ಮ ಶರೀರವಾಗಿ ಇರೋದ್ರಿಂದ ನಮ್ಮ ಶರೀರದೊಳಗ ರಕ್ತದ ಪ್ರಮಾಣ ಏನಾಗ್ತೈತಿ, ಹೆಚ್ಚಾಗ್ತೈತಿ. ಯಾವ ಪ್ರಮಾಣ ಗೊತ್ತಾಗ್ತದ. ಇದು ಸಿಲಿಯಾ ಮತ್ತು ಫ್ಲೇಜಿಲಾ ಯಾವ ಆಕಾರ ಒಳಗ ಇರ್ತಾವು, ಯಾವ್ದಕ್ ಯೂಸ್ ಆಗ್ತೈತದ, ಮತ್ತೇನ್ ಮಾಡ್ತೈತಿ, ಪೋಷಕಾಂಶಗಳನ್ನ ಹೀರಿಕೊಳ್ಳಲು ಸಹ. ಗೊತ್ತಾದ್ವಾ ಮೂರು? ಗೊತ್ತಾದ್ವಾ? ಲೈಸೋಸೋಮ್ ಕಂಡಿಡಿದವ್ರ ಯಾರು ಕಂಡಿಡಿದ್ರು? ಇದರಲ್ಲಿರುವ ಕಿಣ್ವದ ಹೆಸರು ಹೈಡ್ರೋಲಿಟಿಕ್ ಎಂಜೈಮ್. ಇದು ಏನ್ ಮಾಡ್ತೈತಿ, ಸತ್ತಿರುವ ಕೋಶಗಳನ್ನ ಪಚನ ಮಾಡುತ್ತದೆ. ಸತ್ತಿರುವ ಕೋಶಗಳಾಗಿರ್ಬಹುದು, ಸತ್ತಿರುವ ಕಣದಾಂಗಗಳಾಗಿರ್ಬಹುದು, ಅವುಗಳನ್ನ ಪಚನ ಮಾಡ್ಲಿಕ್ಕೆ ಸಹಾಯಕಾರಿ ಆಗ್ತದೆ. ಇದನ್ನ ಏನಂತ ಕರಿತೀವಿ, ಮತ್ತೇನ್ ಕರಿತೀವಿ, ಜೀವದ್ರವ್ಯ ವ್ಯಕ್ತಿಯ ಸಾವು. ಸಿಲಿಯಾ ಮತ್ತು ಫ್ಲೇಜಿಲಾ ಯಾವ ಆಕಾರ ಒಳಗಿರ್ತಾವು, ಏನ್ ಮಾಡ್ತೈತಿ ಇದು, ಯಾವ್ದು ಚಲನೆ ಮಾಡ್ತೈತಿ, ಮತ್ತೇನ್ ಮಾಡ್ತೈತಿ, ಪೋಷಕಾಂಶ ಹೀರಲು ಸಹಾಯ. ಓಕೆ ಓಕೆ ರೈಟ್. ಇನ್ನಿಷ್ಟ ಬರ್ಕೋತಿರೋ ಏನ ಇಲ್ಲೇ ಬರ್ಕೋತೀರಿ, ಬರ್ಕೋರಿ. ಈಗ ಇಲ್ಲಿ ನೋಡ್ರಿ, ಈ ಲೈಸೋಸೋಮದ ಎಲ್ಲಾ ಪಾಯಿಂಟ್ಸ್ ಗಳು ಆಯ್ತು. ಇಲ್ಲಿ ಅಟೋಮ್ ಬಾಂಬ್ ಇದ್ದದ್ದು ಅದನ್ನ ಏನ್ ಮಾಡ್ರಿ ಕನ್ನಡದೊಳಗ ಅಣು ಬಾಂಬ್. ಆತ್ಮಹತ್ಯಾ ಚೀಲಿಗೆ ಇಂಗ್ಲಿಷ್ ಒಳಗೆ ಏನಂತೇವಿ, ಸುಸೈಡ್ ಬ್ಯಾಗ್ ಅಂತ ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಸಿಲಿಯಾ ಮತ್ತು ಫ್ಲೇಜಿಲಾ ಕೂದಲಿನ ಆಕಾರ. ಇದ್ರೊಳಗೆ ಎಷ್ಟು ನೀರ್ ಇರ್ತೈತಿ, 95. ಇದ್ರೊಳಗೆ ಎಷ್ಟು ನೀರ್ ಇರ್ತೈತಿ, 95% ಏನಿರ್ತೈತಿ, ನೀರ್ ಇರ್ತೈತಿ. ಏನಿರ್ತೈತಿ, ನೀರ್ ಇರ್ತೈತಿ. 1% ಕಡಿಮೆ ಆದ್ರ ನೀರಡಿಕೆ, 10% ಕಡಿಮೆ ಆದ್ರ ಸಾವು ಆಗ್ತೈತಿ. ಸಿಲಿಯಾ ಅಲ್ಲೋ ಇದ್ರೊಳಗ 95% ನೀರ್ ಇರ್ತೈತಿ. ಉಳಿದ 5% ಈದ ಗೊತ್ತಾತು. ಅವೆಲ್ಲಾ ಸೇರಿ 100%. ಗೊತ್ತಾತ? ಓಕೆನಾ? ಇಷ್ಟ ಆದ್ಮೇಲೆ ನೆಕ್ಸ್ಟ್ ಹೆಡ್ಡಿಂಗ್ ಹಾಕ್ರಿ. ಈಗ ನೆಕ್ಸ್ಟ್ 13ನೇದ್ದು ಪ್ಲಾಸ್ಟಿಡ್. ಯಾವ್ದು ಹೇಳ್ರಿ, ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಕ್ ಇರ್ತೈತಿ ಇದ್ರೊಳಗ. ಪ್ಲಾಸ್ಟಿಡ್ ಏನಂತ ಯಾವ್ದಕ್ಕ, ಎಷ್ಟನೇ ನಂಬರ, 13ನೇ ನಂಬರ್. ಯಾವುದು, ಪ್ಲಾಸ್ಟಿಡ್. ಯಾವುದು, ಇದು ಸಸ್ಯಗಳಲ್ಲಿ ಮಾತ್ರ ಇರ್ತೈತಿ. ಯಾವ್ದ್ರಲ್ಲಿ, ಪ್ಲಾಸ್ಟಿಡ್ ಎದ್ರೊಳಗೆ ಇರ್ತೈತಿ, ಸಸ್ಯಗಳಲ್ಲಿ ಮಾತ್ರ ಇರ್ತೈತಿ. ಇದರಲ್ಲಿ 3 ಪ್ರಕಾರಗಳಿದಾವ. ಇದ್ರಲ್ಲಿ ಎಷ್ಟಿರ್ತಾವು, ಒಂದೇದ್ ಯಾವುದು, ಕ್ಲೋರೋಪ್ಲಾಸ್ಟ್. ನೀವು ಕೇಳಿರ್ಬೋದಲ್ಲ ಇದು ಹೆಸರ, ಕ್ಲೋರೋಪ್ಲಾಸ್ಟ್ ಹೆಸರು ಕೇಳಿಲ್ಲ. ಲ್ಯೂಕೋಪ್ಲಾಸ್ಟ್, ಆಮೇಲೆ ಇನ್ನೊಂದು ಕ್ರೋಮೋಪ್ಲಾಸ್ಟ್ ಅಂತ ಹೇಳಿ. ಎಷ್ಟು ಪ್ರಕಾರದ್ರಲ್ಲಿ ಪ್ಲಾಸ್ಟಿಡ್ ಎಲ್ಲಿ ಕಾಣ್ತೈತಿ, ಎಲ್ಲಿ ಕಾಣ್ತೇವ್ ನಾವ, ಸಸ್ಯಗಳಲ್ಲಿ ಮಾತ್ರ. ಈಗ ನಮ್ಮ ಪ್ರಾಣಿ ಜೀವಕೋಶದಲ್ಲಿ ಅತಿ ದೊಡ್ಡದು ಯಾವುದು, ನ್ಯೂಕ್ಲಿಯಸ್ ಇರ್ತೈತಿ. ಹಂಗ ಸಸ್ಯ ಜೀವಕೋಶ ಚೌಕ ಆಕಾರದೊಳಗೆ ಈ ರೀತಿ ಇರ್ತೈತಿ. ಹೌದಾ, ಚೌಕ ಆಕಾರ. ಇದ್ರೊಳಗೂ ಕೂಡ ಏನಿರ್ತೈತಿ, ನ್ಯೂಕ್ಲಿಯಸ್ ಇರ್ತೈತಿ. ಆಮೇಲೆ ಒಂದ್ ಏನಿರ್ತೈತಿ, ಇದ್ರಲ್ಲಿ
ಪ್ಲಾಸ್ಟಿಡ್ ಕೂಡ ಇರ್ತೈತಿ. ಇದು ಅತಿ ದೊಡ್ಡದಿರ್ತೈತಿ ಅದರಲ್ಲಿ. ನಮ್ಮ ಜೀವಕೋಶದಲ್ಲಿ ಯಾವುದು ಅತಿ ದೊಡ್ಡದು? ನ್ಯೂಕ್ಲಿಯಸ್. ಆಮೇಲೆ ಪ್ರಾಣಿ ಜೀವಕೋಶದಲ್ಲಿ ಆಕಾರ ಹೆಂಗಿರ್ತೈತಿ? ಚೌಕ ಆಕಾರ ಇರ್ತೈತಿ. ಅವುಗಳ ಕೋಶಗಳು ಹೆಂಗಿರ್ತಾವು? ಚೌಕ ಆಕಾರ ಇರ್ತಾವು. ಇದರಲ್ಲಿ ಅತಿ ದೊಡ್ಡದು ಯಾವ್ದು ಇರ್ತೈತಿ? ಉಳಿದಿದ್ದು ಇವು ಕೂಡ ಎಲ್ಲ ಇರತ್ತಾವ ಇದ್ರಲ್ಲಿ. ಗೊತ್ತಾತು? ಪ್ರಾಣಿ ಜೀವಕೋಶದಲ್ಲಿ ಇವುಗಳು ಕೂಡ ಇರ್ತಾವು. ಬಟ್ ಇದರಲ್ಲಿ ಒಂದು ಎಕ್ಸ್ಟ್ರಾ ಇರ್ತೈತಿ ಅಂತ ಹೇಳಿ ನಿಮ್ಗೆ ಯಾವ್ದು ಇರ್ತೈತಿ? ಯಾವ್ದಿದು? ಕೋಶ ಭಿತ್ತಿ. ಇವುಗಳಲ್ಲಿ ಇರ್ತೈತಿ, ಇವುಗಳಲ್ಲಿ ಕೋಶ ಭಿತ್ತಿ ಇರಂಗಿಲ್ಲ. ಹೌದಿಲ್ಲ? ಸಸ್ಯದೊಳಗೆ ಅಷ್ಟ ಇರ್ತೈತೆ ಅಂತ ಹೇಳಿ ಬರ್ಸನಿಲ್ಲ, ಏನಿಲ್ಲ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಏನಿರ್ತೈತಿ? ಕೋಶ ಭಿತ್ತಿ. ಈಗ ನಮ್ಮಲ್ಲಿ ಏನಿರ್ತೈತಿ? ಬರೇ ಒಂದ್ ಪೊರೆ ಇರ್ತೈತಿ ಹೊರಗಿಂದ. ಅದನ್ನ ಏನಂತ ಕರಿತೇವಿ? ಕೋಶ ಪೊರೆ ಅಂತೇವಿ. ಇದರಲ್ಲಿ ಕೋಶ ಪೊರೆನೂ ಇರ್ತೈತಿ, ಇದ್ರ ಮೇಲೆ ಏನಿರ್ತೈತಿ? ಕೋಶ ಭಿತ್ತಿ. ಇದು ಕೋಶ ಭಿತ್ತಿ ಎದ್ರಿಂದ ಆಗಿರ್ತೈತಿ? ಕೋಶ ಭಿತ್ತಿ ಎದ್ರಿಂದ ಆಗಿರ್ತೈತಿ? ಸೆಲ್ಯುಲೋಸ್ ಇಂದ ಆಗಿರ್ತೈತಿ. ಎದ್ರಿಂದ ಆಗಿರ್ತೈತಿ? ಸೆಲ್ಯುಲೋಸ್. ಈ ಸೆಲ್ಯುಲೋಸ್ ಇಂದನ ಏನ್ ಮಾಡ್ತಾರು? ಏನ್ ತಯಾರು ಮಾಡ್ತಾರ? ಕಾಗದಗಳು, ಬಟ್ಟೆಗಳು, ಓಕೆ, ಇವೆಲ್ಲಾ ನೋಟ್ಗಳು ನಮ್ಮ. ಹೌದಾ? 10 ರೂಪಾಯಿ ನೋಟ್, 50 ರೂಪಾಯಿ ನೋಟ್, 500 ರೂಪಾಯಿ ನೋಟ್ ಎದ್ರಿಂದ ತಯಾರಾಗಿರ್ತೈತಿ? ಈ ಸೆಲ್ಯುಲೋಸ್ ದಿಂದನ ಏನಾಗಿರ್ತೈತಿ? ತಯಾರಾಗಿರ್ತೈತಿ. ಗೊತ್ತಾತು? ಇದರಲ್ಲಿ ಅತಿ ದೊಡ್ಡದು ಯಾವ್ದು? ಅತಿ ದೊಡ್ಡದು ಯಾವ್ದು? ಗೊತ್ತಾತು? ಇದರಲ್ಲಿ ಎಷ್ಟು ಪ್ರಕಾರ ಅದಾವು? ಒಂದನೇದ್ದು ಯಾವ್ದು? ಎರಡನೇದ್ದು? ಮೂರನೇದ್ದು? ಇದನ್ನೇನಂತೇವಿ? ಲ್ಯೂಕೋಪ್ಲಾಸ್ಟ್. ಇದನ್ನೇನಂತೇವಿ? ಕ್ರೋಮೋಪ್ಲಾಸ್ಟ್. ಓಕೆ, 3 ನೆನಪಿಟ್ಕೋತೀರಿ. ಪ್ಲಾಸ್ಟಿಡ್ದಲ್ಲಿ ಎಷ್ಟು ಪ್ರಕಾರ ಅದಾವು? ಒಂದನೇದ್ದು, ಎರಡನೇದ್ದು, ಮೂರನೇದ್ದು. ಇದು ಎಲ್ಲಿ ಕಾಣ್ತೇವಿ? ಓಕೆ, ಈಗ ಇವುಗಳ ಕೆಲಸ ಏನೇನ್ ನೋಡೋಣ. ಕ್ಲೋರೋಪ್ಲಾಸ್ಟ್ ಏನ್ ಮಾಡ್ತೈತಿ ಅಂತಂದ್ರ ಇದು ಆಹಾರವನ್ನ ತಯಾರಿಸ್ತೈತಿ. ಇದು ಏನ್ ಮಾಡ್ತೈತಿ? ಸಸ್ಯಗಳು ಏನ್ ಮಾಡ್ತಾವ? ಇದು ಆಹಾರ ತಯಾರಿಸಲು ಉಪಯೋಗ ಆಗ್ತೈತಿ ನಾವು. ಹೌದಾ? ಸಸ್ಯಗಳಿಗೆ ಆಹಾರ ತಯಾರಿಸ್ಲಿಕ್ಕೆ ಏನ್ ಬೇಕು? ಕ್ಲೋರೋಪ್ಲಾಸ್ಟ್. ಆಹಾರ ಎಲ್ಲೆಲ್ಲಿ ತಯಾರಾಗ್ತೈತಿ? ಎಲೆಗಳಲ್ಲಿ ಮತ್ತು ಕಾಂಡಗಳಲ್ಲಿ ಮಾತ್ರ ಆಗ್ತೈತಿ. ಎಲ್ಲಿ ತಯಾರಾಗ್ತೈತಿ? ಎಲೆ ಐತಿಲ್ಲ, ಎಲೆಗಳಲ್ಲಿ ಮತ್ತು ಕಾಂಡ ಗೊತ್ತೈತಿಲ್ಲ. ಸೊ ಈ ರೀತಿ ಗಿಡ ಹೇಳ್ತೀನಿ ಇನ್ನ ಬಂದಿಲ್ಲ. ಈಗ ಇಲ್ಲಿ ಏನು? ಇದು ಒಂದು ಏನೈತದ? ಎಲೆ ಐತಿ. ಈ ಎಲೆಗಳಲ್ಲಿ ಏನಾಗ್ತೈತಿ? ತಯಾರಾಗ್ತೈತಿ. ಇದು ಏನಿದು? ಕಾಂಡ ಇರ್ತೈತಿ. ಇಲ್ಲೂ ಕೂಡ ಏನಾಗ್ತೈತಿ? ಆಹಾರ ತಯಾರ. ಇಲ್ಲಿ ಆಹಾರ ತಯಾರಾಗ್ತೈತಿ, ಇಲ್ಲಿ ಕೂಡ ಏನಾಗ್ತೈತಿ? ಆಹಾರ ತಯಾರಿಸ್ತೈತಿ. ಹೌದಾ? ಅದ ದ್ವಿತೀಯ ಸಂಶ್ಲೇಷಣೆ ಅಂತ ಪಾಠ ಬರ್ತೈತಿ. ಅವಾಗ ಅದನ್ನ ಆಯ್ತಲ್ಲ. ಅದ್ರೊಳಗ ಅದನ್ನ ಡಿಟೇಲ್ ಆಗಿ ನೋಡೋಣ, ಹೆಂಗ ತಯಾರು ಮಾಡ್ತೈತಿ, ಏನ್ ತಯಾರು ಮಾಡ್ತೈತಿ ಅಂತ. ಈಗ ತಿಳ್ಕೋದೇನು? ಕ್ಲೋರೋಪ್ಲಾಸ್ಟ್ ಏನ್ ಮಾಡ್ತೈತಿ? ಇದು ಆಹಾರ ತಯಾರಿಸಲು ಉಪಯೋಗ ಆಗ್ತೈತಿ. ಎಲ್ಲಿ ತಯಾರಿಸ್ತೈತಿ ಅದ ಆಹಾರ? ಎಲೆ ಮತ್ತು ಎಕ್ಸಾಮ್ದೊಳಗ ಅದೇ ರೀತಿ ಕೇಳ್ತಾರ. ಏನ್ ಕೇಳ್ತಾರ ಅಂತಂದ್ರ, ಈ ಕೆಳಗಿನವುಗಳಲ್ಲಿ ಆಹಾರ ಎಲ್ಲಿ ತಯಾರಾಗುವುದಿಲ್ಲ, ಅಥವಾ ಈ ಕೆಳಗಿನವುಗಳಲ್ಲಿ ಎಲ್ಲಿ ಆಹಾರ ತಯಾರಾಗುತ್ತದೆ? ಅದರೊಳಗೆ ಎಲೆ ಮತ್ತು ಕಾಂಡ ಇರ್ತೈತಿ. ಬೇರು ಆಗ್ತೈತಿ? ಆಗಂಗಿಲ್ಲ. ಹೌದಾ? ಬೇರಿನಲ್ಲಿ ಆಹಾರ ತಯಾರ ಆಗಂಗಿಲ್ಲ. ಈಗ ಇದು ಗೊತ್ತಾಯ್ತಾ? ಈಗ ಈ ಕ್ಲೋರೋಪ್ಲಾಸ್ಟ್ ಅದು ಒಳಗಡೆ ಏನಿರ್ತೈತಿ ಅಂತಂದ್ರ ಕ್ಲೋರೋಫಿಲ್ ಇರ್ತೈತಿ. ಇದ್ರ ಒಳಗಡೆ ಏನಿರ್ತೈತಿ? ಕ್ಲೋರೋಫಿಲ್ ಇರ್ತೈತಿ. ಇದ್ರ ಒಳಗಡೆ ಏನಿರ್ತೈತಿ? ಮ್ಯಾಗ್ನೇಸಿಯಂ ಇರ್ತೈತಿ. ಏನಿರ್ತೈತಿ? ಗೊತ್ತಾಯ್ತು? ಈಗ ಇಲ್ಲಿ ಎಲೆ ಐತಿಲ್ಲ, ಈ ಎಲೆಗಳ ಮೇಲೆ ಏನಿರ್ತೈತಿ? ಇಲ್ಲಿ ಒಂದು ಡಾಟ್ಸ್ ಇರ್ತಾವ. 2 ತರಹದ ಡಾಟ್ಸ್ ಗಳು ಇರ್ತಾವ. ಹೌದಾ? ಈ ಒಂದು ತರದ ಡಾಟ್ಸ್ ಏನಿರ್ತೈತಲ್ಲ, ಇದಕ್ಕ ಏನಂತ ಕರಿತೀವಿ ನಾವ? ಕ್ಲೋರೋಫಿಲ್ ಅಂತ ಕರಿತೇವಿ. ಹೌದಾ? ಓಕೆ, ಸಾರಿ, ಕ್ಲೋರೋಪ್ಲಾಸ್ಟ್ ಅಂತೇವಿ. ಇದಕ್ಕೆ ಏನಂತ ಕರಿತೇವಿ? ಕ್ಲೋರೋಪ್ಲಾಸ್ಟ್ ಅಂತೇವಿ. ಇದ್ರ ಒಳಗಡೆ ಇದೇನು ರೌಂಡ್ ಐತಲ್ಲ ನೋಡ್ರಿ, ಇದ್ರ ರೌಂಡ್ ಅನ್ನ ನಾವು ಝೂಮ್ ಮಾಡಿ ನೋಡಿದ್ವಿ ಅಂತಂದ್ರೆ ಇದು ಹೆಂಗ್ ಕಾಣ್ತೈತಿ ಹೇಳ್ರಿ? ಇದ್ ಡಾಟ್ ಐತ್ಲ, ಇದನ್ನ ಝೂಮ್ ಮಾಡಿ ನೋಡಿದ್ವಿ ಅಂತಂದ್ರ ಈ ರೀತಿ ಕಾಣ್ತೈತಿ ಅದು. ಹೌದಾ? ಈ ರೀತಿ ಕಾಣ್ತೈತಿ. ಇಲ್ಲಿ ಏನಿರ್ತಾವ? ಹಿಂಗ ಗಾಲಿ ಚಕ್ರಗಳು ಇರ್ತಾವು. ಇಲ್ಲಿ ಏನಿರ್ತೈತಿ? ಗಾಲಿಗಳು ಪ್ಲೇಟ್ಗಳು ಇರ್ತಾವ. ಇವುಗಳಿಗೆ ಗ್ರಾನೈ ಅಂತ ಕರಿತೇವೆ. ಅದ್ ನಿಮ್ಗ ದ್ವಿತೀಯ ಸಂಶ್ಲೇಷಣೆ ಒಳಗೆ ಬರ್ತೈತಿ. ಇದೇನಿದು? ಪೂರ್ತಿ ಒಂದು ರೌಂಡ್ ಏನಿದು? ಕ್ಲೋರೋಪ್ಲಾಸ್ಟ್. ಇದೇನೈತ್ಲ, ಇದು ರೌಂಡ್ ಪ್ಲೇಟ್ಗಳು ಏನ್ ಇಟ್ಟಿರ್ತಾರಲ್ಲ, ಈ ಪ್ಲೇಟ್ ಅದ ಒಳಗಡೆ ಏನಿರ್ತೈತಿ? ಕ್ಲೋರೋಫಿಲ್ ಇರ್ತೈತಿ. ಏನಿರ್ತೈತಿ ಪ್ಲೇಟ್ ಒಳಗ? ಈ ಪ್ಲೇಟ್ ಒಳಗೆ ಏನಿರ್ತೈತಿ? ಕ್ಲೋರೋಫಿಲ್. ಈ ಪ್ಲೇಟ್ ಒಳಗಡೆ ಏನ್ ಕ್ಲೋರೋಫಿಲ್ ಇರ್ತೈತಿ, ಮತ್ತ ಅದ್ರೊಳಗೆ ಏನಿರ್ತೈತಿ? ಏನಿರ್ತೈತಿ? ಇದನ್ನ ಕೇಳಾಕತ್ತಿದ್ದೇವಲ್ಲ, ಕ್ಲೋರೋಫಿಲ್ ಇಲ್ಲಿ ಇರ್ತೈತಿ.
ಇದು ಟೋಟಲ್ ಪೂರ್ತಿ ರೌಂಡ್ ಏನಿದು ಇರ್ತಿರ್ತಾವ್. ನಾವು ಝೂಮ್ ಮಾಡಿ ಎಲ್ಲಿ ಒಳಗ್ ಝೂಮ್ ಮಾಡಿ ನೋಡಿದ್ವಿ ಅಂತಂದ್ರ ಹಿಂಗ ಈ ರೀತಿ ಕಾಣ್ತೈತ. ಈ ರೀತಿ ಪ್ಲೇಟ್ಗಳು ಇರ್ತಾವ, ಹಿಂಗ್ ಇರ್ತೈತಿ. ಆಮೇಲೆ ಇದ್ರ ಒಳಗಡೆ ಇಲ್ಲಿ ಹಸಿರು ಬಣ್ಣದ ಇರ್ತೈತಿ ಕ್ಲೋರೋಫಿಲ್ ಅಂತೇಳಿ. ಆಮೇಲೆ ಅದ್ರ ಒಳಗ್ ಮತ್ ನೋಡಿದ್ವಿ ಅಂತಂದ್ರೆ ಏನ್ ಸಿಗ್ತೈತಿ ನಮಗ? ಮ್ಯಾಗ್ನೇಸಿಯಂ ತತ್ವ ಸಿಗ್ತೈತಿ. ಏನ್ ಸಿಗ್ತೈತಿ? ಮ್ಯಾಗ್ನೇಸಿಯಂ ತತ್ವ. ಓಕೆನಾ? ಸೊ ಇದು ಗೊತ್ತಾಯ್ತು. ಕ್ಲೋರೋಪ್ಲಾಸ್ಟ್ ಒಳಗಡೆ ಏನೈತಿ? ಕ್ಲೋರೋಫಿಲ್ ಒಳಗಡೆ ಏನೈತಿ? ಓಕೆನಾ? ಆಹಾರ ಎಲ್ಲಿ ತಯಾರಾಗ್ತೈತಿ? ಕ್ಲೋರೋಪ್ಲಾಸ್ಟ್. ಆಹಾರ ಎಲ್ಲಿ ತಯಾರಾಗ್ತೈತಿ? ಕ್ಲೋರೋಫಿಲ್ ಒಳಗ್ ತಯಾರಾಗ್ತೈತಿ, ಕ್ಲೋರೋಪ್ಲಾಸ್ಟ್ ಒಳಗ್ ತಯಾರಾಗ್ತೈತಿ. ಎಲ್ಲಿ ತಯಾರಾಗ್ತೈತಿ? ಕ್ಲೋರೋಪ್ಲಾಸ್ಟ್ ಒಳಗೆ. ಹೌದಿಲ್ಲ? ಕ್ಲೋರೋಫಿಲ್ ಒಳಗ್ ತಯಾರಾಗ್ತೈತಿ. ಆಕ್ಚುಲಿ ಇದು ಒಂದು ಭಾಗ ಇದು. ಹೌದಾ? ಇಲ್ಲಿ ಇರುವಂತಹದ್ದು ಏನ್ ಖಾಲಿ ಖಾಲಿ ಜಾಗ ಐತ್ಲಾ, ಇಲ್ಲಿ ಲಿಕ್ವಿಡ್ ಇರ್ತೈತಿ, ನೀರಿನ ಅಂಶ ಇರ್ತೈತಿ. ಇಲ್ಲಿ ಈ ನೀರಿನ ಅಂಶ ಮತ್ತು ಇಲ್ಲಿ ಇರುವಂತಹ ಕ್ಲೋರೋಫಿಲ್, ಇವು ಎರಡುಗಳು ಕೂಡಿ ಆಹಾರ ತಯಾರು ಮಾಡ್ತಾವು. ಎಲ್ಲಿ ತಯಾರು ಮಾಡ್ತಾವ? ಕ್ಲೋರೋಪ್ಲಾಸ್ಟ್ ಒಳಗ್ ತಯಾರು ಮಾಡ್ತಾವ. ಆಹಾರ ಕ್ಲೋರೋಫಿಲ್ ಒಳಗ್ ಮಾತ್ರ ತಯಾರಾಗ್ತೈತಿ ಏನಿಲ್ಲಿ? ಇಲ್ಲ, ಇದನ್ನು ಬೇಕಾ ಅದಕ್ಕೆ? ಹೌದಿಲ್ಲ? ಈ ಖಾಲಿ ಜಾಗನು ಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ಕ್ಲೋರೋಪ್ಲಾಸ್ಟ್ ಒಳಗೆ ಏನಾಗ್ತೈತಿ? ಅದು ಆಹಾರ ತಯಾರಿಸ್ತದೆ. ಆಹಾರ ಎಲ್ಲಿ ತಯಾರಾಗ್ತೈತಿ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು? ಕ್ಲೋರೋಪ್ಲಾಸ್ಟ್. ಗೊತ್ತಾಗ್ತದ? ಯಾವ್ದ್ರಿಂದ? ನೀರ್ ತಯಾರಿಸುತ್ತೆ. ಅದೊಂದ್ ಪ್ರೊಸೆಸ್ ಇರ್ತೈತಿ, ಅದೊಂದ್ ಸೂತ್ರ ಐತೆ. ಆಮೇಲೆ ಹೇಳ್ತೀನಿ, ದ್ವಿತೀಯ ಸಂಶ್ಲೇಷಣೆ ಬಂದ್. ಈಗ ಬರೀ ಜಸ್ಟ್ ತಿಳ್ಕೊಳ್ರಿ, ಕ್ಲೋರೋಪ್ಲಾಸ್ಟ್ ಒಳಗ್ 3 ಪ್ರಕಾರ ಅದಾವು. ಅದ್ರಲ್ಲಿ ಕ್ಲೋರೋಪ್ಲಾಸ್ಟಿಡ್ ಒಳಗ್ 3 ಪ್ರಕಾರ ಅದಾವ. ಒಂದೇದ್ ಯಾವ್ದು? ಕ್ಲೋರೋಪ್ಲಾಸ್ಟ್. ಇದು ಆಹಾರ ತಯಾರಿಸ್ತೈತಿ, ಎಲೆ ಮತ್ತು ಕಾಂಡದಲ್ಲಿ ತಯಾರಾಗ್ತೈತಿ. ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಇರ್ತೈತಿ, ಇದ್ರೊಳಗೆ ಮ್ಯಾಗ್ನೇಸಿಯಂ ಇರ್ತೈತಿ. ಇಷ್ಟ ನೆನಪಿಟ್ಕೊಳ್ರಿ. ಇದನ್ನೆಲ್ಲಾ ನೆನಪಿಟ್ಕೊಳಕ ಈಗ ಹೋಗ್ಬ್ಯಾಡ್ರಿ. ಇದನ್ನ ನೆಕ್ಸ್ಟ್ ಹೇಳ್ತಾನ. ದ್ವಿತೀಯ ಸಂಶ್ಲೇಷಣೆ ಡಿಟೇಲ್ ಆಗಿ ಹೆಂಗ್ ಉಸಿರಾಟ ಹೆಂಗ್ ಮಾಡ್ತಾವು, ಒಳಗ್ ಏನ್ ತಗೋತಾವು, ಹೊರಗೆ ಏನ್ ಬಿಡ್ತಾವು, ಒಳಗ್ ತಗೊಂಡಿದ್ದನ್ನ ಆಹಾರ ಹೆಂಗ್ ತಯಾರಾಗ್ತೈತಿ, ಯಾವ ರೂಪ ಒಳಗ ಆಹಾರ ತಯಾರು ಮಾಡ್ತಾವು, ಆಮೇಲೆ ಎಲ್ಲಿ ಶೇಖರಣೆ ಮಾಡಿಟ್ಕೋತಾವು, ಅದನ್ನ ಯಾವಾಗ ಯೂಸ್ ಮಾಡ್ಕೋತಾವು, ಎಲೆ ಯಾಕೆ ಉದುರಿಸ್ತಾವು, ಚಳಿಗಾಲದಾಗೂ ಎಲೆ ಉದುರಿಸ್ತಾವು, ಬೇಸಿಗೆಲ್ದಾಗೂ ಎಲೆ ಉದುರ್ತಾವು, ಯಾಕ, ಅವೆಲ್ಲ ಅಲ್ಲಿ. ಈಗ ಲ್ಯೂಕೋಪ್ಲಾಸ್ಟಿಕ್ ಬರೋಣ. ಲ್ಯೂಕೋಪ್ಲಾಸ್ಟ್ ನೋಡಿಟ್ಟೆಲ್ಲ ಕಲಿಬೇಕಾಗಿತ್ತು. ಹೌದಲ್ಲ? ಇನ್ನೂ ಬಾಳ ಐತಿ ಕಲಿಯೋದು. ಲ್ಯೂಕೋಪ್ಲಾಸ್ಟ್ ಏನೈತಿ? ಇದು ಏನ್ ಮಾಡ್ತೈತಿ ಅಂತಂದ್ರ ಆಹಾರವನ್ನ ಏನ್ ಮಾಡ್ತೈತಿ? ಇದು ಸಂಗ್ರಹ ಮಾಡುವಂತ ಕೆಲಸ ಮಾಡ್ತೈತಿ. ಲ್ಯೂಕೋಪ್ಲಾಸ್ಟ್ ಕೆಲಸ ಏನು? ಇದು ಆಹಾರ ಏನ್ ಮಾಡ್ತು? ತಯಾರಿಸ್ತು. ಇದು ಏನ್ ಮಾಡ್ತು? ಆಹಾರವನ್ನ ಸಂಗ್ರಹಣೆ ಮಾಡಿ ಇಟ್ಕೋತೈತಿ. ಹೌದಾ? ನೀವು ಕೂಡ ಏನ್ ಮಾಡ್ತೀರಿ? 8 ದಿವಸ ಆಗುವಂತ ತರಕಾರಿಯನ್ನ ಸಂಗ್ರಹಣೆ ಮಾಡಿ ಇಟ್ಕೋತಿರಲ್ಲೋ. ನಾಳೆ ಬುಧವಾರ ಹೋಗ್ತಾರಿ ಸಂತಿಗೆ, ನಿಮ್ಮ ಮಮ್ಮಿ ಅದು ಹೋಗ್ತಾರು. 8 ದಿವಸ ಆಗುವಂಗ ತರಕಾರಿ ಅಂತ ತಗೊಂಬಂದ್ ಏನ್ ಮಾಡ್ತಾರೆ? ಸಂಗ್ರಹಣೆ ಮಾಡಿ. ಯಾವಾಗ? ಅದು 8 ದಿವಸ ಹಂಗ ಖರ್ಚ ಆಗ್ತಾ ಹೋಗ್ಬೇಕದು, ಬೇಕಾಗ್ತೈತದು. ಸೊ ಹಂಗ ಇವು ಕೂಡ ಏನ್ ಮಾಡ್ತಾವು? ತಮ್ಮ ಆಹಾರವನ್ನ ಸಂಗ್ರಹಣೆ ಮಾಡಿ ಇಟ್ಕೋತಾವು. ಪ್ರಶ್ನೆ ಏನ್ ಕೇಳ್ತಾರ ಅಂತಂದ್ರ, ಸಸ್ಯಗಳು ಆಹಾರವನ್ನ ಎಲ್ಲಿ ಸಂಗ್ರಹಿಸಿ ಇಡುತ್ತವೆ? ಅದ ಎಲ್ಲಿ ಅದ? ಎಲೆ ಒಳಗೋ, ಕಾಂಡ ಒಳಗೋ, ಹೂವಿನಲ್ಲೋ, ಹಣ್ಣಿನಲ್ಲೋ, ಬೇರಿನಲ್ಲೋ, ಎಲ್ಲಿ? ಹಣ್ಣಿನಲ್ಲಿ ಎಲ್ಲಿ ಇಟ್ಕೋತಾವು ಅಂತಂದ್ರ ಬೇರು. ಎಲ್ಲಿ ಇಟ್ಕೋತಾವು? ಲ್ಯೂಕೋಪ್ಲಾಸ್ಟ್ ಎಲ್ಲಿ ಕಂಡು ಬರ್ತೈತಿ? ಬೇರಿನಲ್ಲಿ. ಆಹಾರವನ್ನ ಏನ್ ಮಾಡ್ತೈತಿ? ಅದ ಸಂಗ್ರಹ ಮಾಡಿ. ಎಲ್ಲಿ ಸಂಗ್ರಹ ಮಾಡ್ತೈತಿ? ಎಲೆ ಮತ್ತು ಕಾಂಡದಲ್ಲಿ ಆಹಾರ ತಯಾರಾಗಿದ್ದನ್ನ ಸಂಗ್ರಹ ಎಲ್ಲಿ ಮಾಡತ್ತಾವ? ಬೇರುಗಳಲ್ಲಿ ಸಂಗ್ರಹ ಮಾಡಿ. ಯಾಕ ಆ ಟೈಮ್ದಾಗ ಎಲೆಗಳಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡು ಅಂತಂದ್ರ, ಚಳಿಗಾಲ ಬಂತು, ಬೇಸಿಗೆಗಾಲ ಬಂತು ಅಂತಂದ್ರ ಎಲೆ ಉದುರ್ಸ್ತಾವ. ಎಲೆ ಉದುರು ಹೋತಂದ್ರ ಸಂಗ್ರಹವಾಗಿದ್ದ ಆಹಾರ ಏನಾಯ್ತು? ಕೆಳಗ್ ಹೋಗ್ಬಿಡ್ತು. ಅದಕ್ಕೆಲ್ಲ ಸಂಗ್ರಹ. ಬೇರು ಯಾವಾಗಿನ ತಕ ಇರ್ತೈತಿ ಅವಾಗಿನ ತಕ ಏನಾಗ್ತೈತಿ? ಗಿಡ ಜೀವಂತ ಇರ್ತೈತಿ. ಅವಾಗ ಆಹಾರ ಬೇಕಂದ್ರ ಕೆಳಗ್ ಬೇರದೊಳಗೆ ಸಂಗ್ರಹ ಮಾಡಿ ಇಟ್ಟಿರ್ತಾವ, ಆಹಾರವನ್ನ ತಗೋತಾವ, ಜೀವಂತ ಇರ್ತಾವ. ಗೊತ್ತಾತು? ಓಕೆ, ಇದು ಗೊತ್ತಾಯ್ತು. ಲ್ಯೂಕೋಪ್ಲಾಸ್ಟ್ ಏನ್ ಮಾಡ್ತೈತಿ? ಇದು ಆಹಾರವನ್ನ ಸಂಗ್ರಹಿಸ್ತೈತಿ. ಎಲ್ಲಿ ಸಂಗ್ರಹ ಮಾಡಿರ್ತೈತಿ ಅದ? ಈಗ ಕ್ರೋಮೋಪ್ಲಾಸ್ಟ್ ಐತಿ. ಇದು ಏನಪ್ಪಾ ಅಂತಂದ್ರ ಆಹಾರಕ್ಕೆ ಏನ್ ಮಾಡ್ತೈತಿ? ಇದು ಬಣ್ಣವನ್ನ ಕೊಡ್ತೈತಿ, ಬಣ್ಣ ನೀಡುತ್ತದೆ. ಹೌದಾ? ಬಣ್ಣ ನೀಡ್ತೈತಿ. ಈಗ ಉದಾಹರಣೆಗೆ ಕ್ಯಾರೋಟ್ ಐತಿ. ಕ್ಯಾರೆಟಿನ್. ಹೌದಾ? ಆಮೇಲೆ ಇದು ಕ್ಯಾರೆಟ್ ನೋಡ್ರಿಲ್ಲ. ಕ್ಯಾರೆಟ್ ಅಂದ್ರೆ ಏನಂತೇವ? ಗಜರಿಗೆ
ಅದಕ್ಕೆ ಬಣ್ಣ ಬರ್ಲಿಕ್ಕೆ ಕ್ಯಾರಟಿನ್ ಅನ್ನುವಂತಹ ಒಂದು ಯಾವುದು ಕ್ರೋಮೋಪ್ಲಾಸ್ಟ್ ಆಗಿರ್ತೈತಿ. ಆಮೇಲೆ ಜಂತೋಫಿಲ್ ಅಂತ ಹೇಳಿ ಒಂದು ಕ್ರೋಮೋಪ್ಲಾಸ್ಟ್ ಐತಿ. ಯಾವುದು ಜಂತೋಫಿಲ್. ಇದು ಏನ್ ಮಾಡ್ತೈತಿ, ಹಳದಿ ಬಣ್ಣವನ್ನ ಕೊಡ್ತೈತಿ. ಹಳದಿ ಬಣ್ಣದ ಹಣ್ಣುಗಳು ಆಗ್ತಾವಿಲ್ಲ, ಎಲೆಗಳು ಹಳದಿ ಬಣ್ಣ ಆಗ್ತಾವಿಲ್ಲ, ಅದಕ್ಕೆ ಕಾರಣ ಯಾವ್ದು, ಜಂತು. ಓಕೆ. ಆಮೇಲೆ ಲೈಕೋಪೇನ್ ಅಂತ ಹೇಳಿ ಒಂದಿರ್ತೈತಿ. ಯಾವ್ದು ಲೈಕೋಪೇನ್ ಏನ್ ಮಾಡ್ತೈತಿ, ಇದು ಟಮಾಟಿಗೆ ಯಾವ ಬಣ್ಣ ಕೊಡ್ತೈತಿ, ರೆಡ್ ಬಣ್ಣ ಕೊಡ್ತೈತಿ. ಟಮಾಟಿಗೆ ರೆಡ್ ಬಣ್ಣ ಯಾವ್ದು ಕೊಡ್ತೈತಿ, ಲೈಕೋ. ಹಳದಿ ಬಣ್ಣ ಯಾವ್ದು ಕೊಡ್ತೈತಿ, ಕೇಸರಿ ಬಣ್ಣ ಯಾವ್ದು ಕೊಡ್ತೈತಿ. ಹಿಂಗ ಬಹಳಷ್ಟು ಬಣ್ಣಗಳಿದಾವು. ಬಟ್ ಎಕ್ಸಾಮ್ ದಲ್ಲಿ ಈ 3 ಬಣ್ಣಗಳನ್ನ ನಿಮ್ಗೆ ಏನ್ ಮಾಡ್ತಾರು, ಕೇಳ್ತಾರ. ಹಣ್ಣು ಈಗ ಯಾವುದು, ಮಾವಿನ ಹಣ್ಣು ಹಳದಿ ಆಗಲು ಕಾರಣ ಏನು ಅಂತ ಯಾವ್ದಾ, ಹೌದಾ. ಆಮೇಲೆ ಎಲೆಗಳು ಹಳದಿ ಬಣ್ಣ ಆಗಲು ಕಾರಣ, ಟಮಾಟಿ ಕೆಂಪು ಬಣ್ಣ ಆಗಲು ಕಾರಣ, ಹೌದಾ. ಆಮೇಲೆ ಕೇಸರಿ ಬಣ್ಣ ಆಗಲು, ಇವೆಲ್ಲ ಏನಿವ ಕ್ರೋಮೋಪ್ಲಾಸ್ಟ್ಗಳು. ಎಲ್ಲ ಏನಿವ ಕ್ರೋಮೋಪ್ಲಾಸ್ಟ್. ಗೊತ್ತಾಯ್ತು. ಸೊ ಇದು ಏನು ಅಂತಂದ್ರ ಪ್ಲಾಸ್ಟಿಡ್ಗಳ ಬಗ್ಗೆ ಈ 3 ಪ್ಲಾಸ್ಟಿಡ್ಗಳ ಗೊತ್ತಿರ್ಬೇಕು ನಿಮ್ಗೆ, ಯಾವ್ಯಾವ್ದು ಏನೇನ್ ಮಾಡ್ತೈತಿ ಅಂತ. ಒಂದೇದ್ ಯಾವ್ದೈತಿ, ಕ್ಲೋರೋಪ್ಲಾಸ್ಟ್ ಏನ್ ಮಾಡ್ತೈತಿ, ಆಹಾರವನ್ನ ತಯಾರಿಸ್ತೈತಿ. ಆಹಾರ ಎಲ್ಲೆಲ್ಲಿ ತಯಾರಿಸ್ತೈತಿ. ಆಮೇಲೆ ಲ್ಯೂಕೋಪ್ಲಾಸ್ಟ್ ಏನ್ ಮಾಡ್ತೈತಿ, ಆಹಾರ ಸಂಗ್ರಹಿಸ್ತೈತಿ. ಎಲ್ಲಿ ಸಂಗ್ರಹಣೆ ಮಾಡ್ತೈತಿ. ಕ್ರೋಮೋಪ್ಲಾಸ್ಟ್ ಏನ್ ಮಾಡ್ತೈತಿ, ತಯಾರಾದ ಆಹಾರಕ್ಕೆ ಬಣ್ಣ ಕೊಡ್ತೈತಿ. ಏನೇನ್ ಬಣ್ಣ, ಕ್ಯಾರೆಟ್ಗೆ, ಹಳದಿಗೆ, ರೆಡ್ಗೆ, ರೆಡ್ಗೆ ಯಾವ್ದು ಬೇಕು. ಓಕೆ. ಸೊ ಇಷ್ಟು ಪ್ಲಾಸ್ಟಿಡ್ಗಳ ಬಗ್ಗೆ ಗೊತ್ತಿರ್ಬೇಕು, ಬರ್ಕೊರ್ಬೇಕು. ಇದಾದ್ಮೇಲೆ ಇನ್ನ ಒಂದ ಲಾಸ್ಟ್ ಓದೈತಿ. ಈಗ ನೆಕ್ಸ್ಟ್ 14ನೇದ್ದು. ಇವಾಗ ಪ್ಲಾಸ್ಟಿಡ್ ಗೊತ್ತಾಯ್ತು ಎಲ್ಲರಿಗೂ. ಪ್ಲಾಸ್ಟಿಡ್ ಒಳಗೆ ಎಷ್ಟು ಪ್ರಕಾರ ಅದಾವು. ಒಂದೇದ್ ಯಾವ್ದು, ಒಂದೇದ್ ಯಾವ್ದು, ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಏನ್ ಮಾಡ್ತೈತಿ. ಎರಡನೇದ್ದು ಲ್ಯೂಕೋಪ್ಲಾಸ್ಟ್. ಲ್ಯೂಕೋಪ್ಲಾಸ್ಟ್ ಏನ್ ಮಾಡ್ತೈತಿ, ಎಲ್ಲಿ ಸಂಗ್ರಹಿಸಿ ಇಡುತ್ತದೆ. ಮೂರನೇದ್ ಯಾವ್ದು, ಕ್ರೋಮೋಪ್ಲಾಸ್ಟ್ ಏನ್ ಮಾಡ್ತೈತಿ, ಆಹಾರಗಳಿಗೆ ಬಣ್ಣ, ಹೌದಾ. ಜಂತೋಫಿಲ್ ಇದು ಯಾವ ಬಣ್ಣ, ಲೈಕೋಪೇನ, ಗಜ್ರಿ ಯಾವ್ದ. ನೆಕ್ಸ್ಟ್ 14ನೇದ್ ಯಾವ್ದೀಗ, ಕ್ರೋಮೋಸೋಮ್. ಇವುಗಳಿಗೆ ಕನ್ನಡದಲ್ಲಿ ಏನಂತ ಕರಿತೇವಿ, ವರ್ಣತಂತು. ಏನಂತ ಕರಿತೇವಿ, ವರ್ಣತಂತು. ಇವುಗಳು ಕೂಡ ಏನಿದಾವು, ನಮ್ಮ ಎಲ್ಲಿರ್ತಾವಿವ, ನಮ್ಮ ಜೀವಕೋಶದಲ್ಲಿ ಇರ್ತಾವ. ಓಕೆ. ಜೀವಕೋಶದಲ್ಲಿ ಎಲ್ಲಿರ್ತಾವು ಅಂತ ಕೇಳಿದ್ರ ಇದು ನ್ಯೂಕ್ಲಿಯಸ್ ಒಳಗೆ ಇರ್ತಾವ. ಎಲ್ಲಿರ್ತಾವು, ನ್ಯೂಕ್ಲಿಯಸ್ ಕಾಣಕತೈತಿ ನಿಮ್ಗ, ಎಲ್ಲೈತಿ, ಇದ್ರ ಒಳಗಿರ್ತಾವು. ಹೌದಾ. ಇದ್ರ ಒಳಗಡೆ ಏನಿರ್ತಾವು, ಕ್ರೋಮೋಸೋಮ್ಸ್ ಇರ್ತಾವ. ಈ ಕ್ರೋಮೋಸೋಮ್ಸ್ ಗಳು ಏನಿದಾವಲ್ಲ ಟೋಟಲ್ ಆಗಿ 46 ಇರ್ತಾವ. ಎಷ್ಟಿರ್ತಾವ, 40. ಎಷ್ಟಿರ್ತಾವ, ಒಂದ್ರೊಳಗ. ಒಂದು ಕೋಶದೊಳಗೆ ಎಷ್ಟಿರ್ತಾವ, ಒಂದು ಕೋಶದೊಳಗೆ ಎಷ್ಟಿರ್ತಾವ ಇಲ್ಲಿ. ಹೌದು, ನ್ಯೂಕ್ಲಿಯಸ್ ಒಳಗಲ್ಲ. ನ್ಯೂಕ್ಲಿಯಸ್ ಒಳಗಡೆ 46 ಇರ್ತಾವ. ಗೊತ್ತಾಯ್ತು. ನ್ಯೂಕ್ಲಿಯಸ್ ಒಳಗಡೆ ಏನಿರ್ತಾವು, 46. ಈಗ ಈ ಒಂದು ಏನು ನ್ಯೂಕ್ಲಿಯಸ್ ಐತಿ, ಹೌದಾ. ಇದೇನಿದು ನ್ಯೂಕ್ಲಿಯಸ್ ಹೊರಗೆ ತೆಗದ್ನ ನಾನು ಇಲ್ಲಿ. ಇದನ್ನ ನಾನು ಝೂಮ್ ಮಾಡಿ ನೋಡಿನಿ ಅಂತಂದ್ರ ಇದ್ರೊಳಗೆ ಏನಿರ್ತಾವ, 46 ಏನಿರ್ತಾವ, ಕ್ರೋಮೋಸೋಮ್. ಸೊ ಇದು ಏನು, ಒಂದು ಜೋಡಿ ಕ್ರೋಮೋಸೋಮ್ ಹಿಂಗಿರ್ತೈತಿ. ಇಂತಾವ್ ಎಷ್ಟಿರ್ತಾವು, 23 ಜೋಡಿ ಇರ್ತಾವ. ಎಷ್ಟಿರ್ತಾವು, ಇದ್ ನೋಡ್ರಿ ಇಲ್ಲಿ ಐತ್ಲಾ, ಇದು ಒಂದು ಕ್ರೋಮೋಸೋಮ್, ಇದು ಒಂದು ಕ್ರೋಮೋಸೋಮ್. ಇದು ಏನಾಗಿರ್ತೈತಿ, 2 ಜಾಯಿಂಟ್ ಆಗಿರ್ತಾವ, ಕ್ರಾಸ್ ಆಗಿರ್ತಾವ. ಇದು ಒಂದು ಜೋಡಿ ಕ್ರೋಮೋಸೋಮ್.
ಟೋಟಲ್ ಒಟ್ಟು ಕ್ರೋಮೋಸೋಮ್ಸ್ ಗಳು ಎಷ್ಟು ಅದಾವ ಅಂತ ಹೇಳಿ ಕೇಳಿದ್ರ, ಜೋಡಿಗಳಲ್ಲಿ ಎಷ್ಟು ಇರ್ತಾವ ಅಂತ ಹೇಳಿ ಕೇಳಿದ್ರ, ಪ್ರಶ್ನೆ ಏನ್ ಕೇಳತ್ತಾರೋ ಅದನ್ನ ನೆನಪಿಟ್ಕೋಬೇಕು. ಓಕೆ, ಒಂದೇದೇನು ಎಷ್ಟು ಕ್ರೋಮೋಸೋಮ್ಸ್ ಇದಾವ ಮಾನವನಲ್ಲಿ ಅಂತ ಹೇಳಿ ಕೇಳಿದ್ರೆ ಎಷ್ಟು 46. ಎಷ್ಟು ಜೋಡಿಗಳಲ್ಲಿ ಕ್ರೋಮೋಸೋಮ್ಸ್ ಇದಾವ ಅಂತ, ಇವು ಎಷ್ಟಿದಾವು ಕ್ರೋಮೋಸೋಮ, ಇವು ಎಷ್ಟಿದಾವು, ಎಷ್ಟಿದಾವ ಇವ 2 ಇದಾವ. ಎಷ್ಟಿದಾವ ಇವ 2. ಹಿಂಗ ಏನಾಗ್ತಾವ ಇವ ಕ್ರೋಮೋಸೋಮ್ಸ್ ಗಳು ನಮ್ಗ ಕಾಣಿಸ್ತಾವ. ಹೌದಾ, ಈ ಕ್ರೋಮೋಸೋಮ್ಸ್ ಗಳು ಏನ್ 46 ಇದಾವಲ್ಲ, ಇದ್ರಲ್ಲಿ 2 ಭಾಗಗಳನ್ನಾಗಿ ಮಾಡ್ತಾರ ಅವ್ರು. ಒಂದೇದ್ ಯಾವ್ದು ಅಂತಂದ್ರ ಅಲ್ಲೋಸೋಮ್, ಆಮೇಲೆ ಇನ್ನೊಂದ್ ಯಾವ್ದು ಬರ್ತೈತಿ ಆಟೋಸೋಮ್ ಅಂತೇಳಿ. ಯಾವ್ದು ಆಟೋಸೋಮ್, ಆಟೋಸೋಮ್ ಆಮೇಲೆ ಅಲ್ಲೋಸೋಮ್. ಆಟೋಸೋಮ್ ಏನಿರ್ತಾವ ಇವು 44 ಇರ್ತಾವು. ಆಮೇಲೆ ಅಲ್ಲೋಸೋಮ್ ಏನಿರ್ತಾವ ಇವ ಟೋಟಲ್ ಆಗಿ ಎಷ್ಟಾದು ಇವ 46. ಆಟೋಸೋಮ್ಸ್ ಗಳು ಏನಿರ್ತಾವಲ್ಲ ಇವು ಯಾರಲ್ಲಿ, ಪುರುಷರಲ್ಲಿ ಆಮೇಲೆ ಸ್ತ್ರೀಯರಲ್ಲಿ ಸೇಮ್ ಇರ್ತಾವ ಇವು. ಹೌದಾ, ಹುಡುಗಿಯರೊಳಗ ಹುಡುಗರೊಳಗ ಸೇಮ್ ಇರ್ತಾವ 44. ಇಂಥವನ್ನ ಸೇಮ್ ಇರ್ತಾವು. ಅಂದ್ರೆ ಇಂಥವ್ ಜೋಡಿಗಳು ಏನಿರ್ತಾವಲ್ಲ 22 ಜೋಡಿಗಳು ಸೇಮ್ ಇರ್ತಾವ. ಯಾರಲ್ಲಿ, ಹುಡುಗರೊಳಗ ಮತ್ತ ಹುಡುಗಿಯರೊಳಗ ಸೇಮ್ ಜೋಡಿ, ಇಂತಾವ ಸೇಮ್ ಜೋಡಿ ಎಷ್ಟಿರ್ತಾವು 22 ಜೋಡಿ. ಬಟ್ ಒಂದ್ ಜೋಡಿ ಏನಿರ್ತೈತಿ ಬೇರೆ ಇರ್ತೈತಿ, ಅದನ್ನ ಏನಂತ ಕರಿತೀವಿ ಅಲ್ಲೋಸೋಮ್ ಅಂತ ಕರಿತೀವಿ. ಸೊ ಹಾಗಾಗಿ ನೋಡ್ರಿ, ಆಲ್ಮೋಸ್ಟ್ ಏನು ಅಂತಂದ್ರ ಎಷ್ಟು 22 ಜೋಡಿಗಳು ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಸೇಮ್ ಇರೋದರಿಂದ ಹುಡುಗ ಮತ್ತ ಹುಡುಗಿ 95% ನೋಡಕ್ ಸೇಮ ಕಾಣ್ತಾರ ಅವ್ರು. ಹೌದಿಲ್ಲ, 95%, 100% ಸೇಮ್ ಕಾಣಂಗಿಲ್ಲ ಹುಡುಗ ಮತ್ತು ಹುಡುಗಿ. ಹೌದಾ, ಏನಪ್ಪಾ ಅಂತಂದ್ರ ಬರೇ 95% ನೋಡಾಕ್ ಹೆಂಗ್ ಕಾಣ್ತಾರ ಅವ್ರ, ಇಬ್ರು ಹುಡುಗರು ಮತ್ತು ಹುಡುಗಿಯರು ನೋಡಾಕ್ ಸೇಮ್ ಕಾಣ್ತಾರ. ಬರೇ ಏನು ಅಂತಂದ್ರ 5% ಏನಿರ್ತೈತಿ ಅವರಲ್ಲಿ ಹುಡುಗರ್ ಒಂದ್ ಸ್ವಲ್ಪ ಚೇಂಜಸ್ ಇರ್ತೈತಿ, ಹುಡುಗಿಯರೊಳಗೆ ಏನಾಗಿರ್ತೈತಿ ಚೇಂಜಸ್ ಇರ್ತೈತಿ. ಅದು ಚೇಂಜಸ್ ಯಾವ್ದು ಮಾಡ್ತೈತಿ, ಅಲ್ಲೋಸೋಮ್ ಅನ್ನುವಂತಹ ಕ್ರೋಮೋಸೋಮ್ ಏನಿರ್ತೈತಿ ಅದು ಚೇಂಜ್ ಮಾಡ್ತೈತಿ. ಹೌದಾ, ಇದು ಏನ್ ಮಾಡ್ತೈತಿ ಅಂತಂದ್ರ ಇದು ಲಿಂಗವನ್ನ ನಿರ್ಧರಿಸುವಂತಹ ಕ್ರೋಮೋಸೋಮ್ಸ್. ಲಿಂಗ ನಿರ್ಧರಿಸೋದಂತಂದ್ರ ಏನು, ಹುಡುಗಿಯರ ಆಗೋದು ಇದನ್ನ ನಿರ್ಧರಿಸ್ತೈತಿ, ಹುಡುಗರ ಆಗೋದು ನಿರ್ಧರಿಸೋದು ಯಾವ್ದ ಅಲ್ಲೋಸೋಮ್. ಈಗ ಹುಡುಗಿಯರ ಇದ್ರು ಅಂತಂದ್ರ ಅವರಲ್ಲಿ ಯಾವ ಕ್ರೋಮೋಸೋಮ್ಸ್ ಇರ್ತಾವು, 2 XX ಕ್ರೋಮೋಸೋಮ್ ಇರ್ತಾವು. ಹುಡುಗರ ಆದ್ರ ಅಂತಂದ್ರ ಯಾವ್ದು ಇರ್ತೈತಿ X ಮತ್ತು Y ಕ್ರೋಮೋಸೋಮ್ ಇರ್ತಾವ. ಇದು ಯಾರಿಗಿದು ಬಾಯ್ಸ್ ಗಳಲ್ಲಿ ಇರ್ತೈತಿ, ಇದು ಯಾರಲ್ಲಿ ಇರ್ತೈತಿ. ಇವು 2 ಕ್ರೋಮೋಸೋಮ್ ನೋಡ್ರಿ, 2 ಕ್ರೋಮೋಸೋಮ್ ಇದಾವಿಲ್ವ, ಇವು 2 ಕ್ರೋಮೋಸೋಮ್ XX ಇದ್ದು ಅಂದ್ರೆ ಯಾರು ಹುಡುಗಿ. ಒಂದ್ ವೇಳೆಗ ಇವು ಅಲ್ಲೋಸೋಮ್ಸ್ ಗಳು 2 X ಮತ್ತು Y ಇತ್ತಂದ್ರ ಅದೇನು. ಹಾಗಾದ್ರೆ ನನ್ನಲ್ಲಿ ಯಾವ್ದಾವ ಈಗ, ಯಾವ್ದಾವು ಯಾವ್ದಾವಪ್ಪ ನಿಮ್ಮಲ್ಲಿ X ಮತ್ತು ನಿಮ್ಮಲ್ಲಿ ಯಾವ್ದಾವು, ನಿಮ್ಮಲ್ಲಿ ಯಾವ ಕ್ರೋಮೋಸೋಮ್ ಇದಾವು, ಇವು 44 ಏನಿರ್ತಾವು ನಿಮ್ಮಲ್ಲಿನೂ ಸೇಮ, ಹುಡುಗರಲ್ಲಿನೂ ಕೂಡ ಸೇಮ್. ಅವ ಕ್ರೋಮೋಸೋಮ್ ಅವುಗಳಿಗೆ ಹೆಸರು ಕೇಳಿ, ಇಲ್ಲಿ ಏನ್ ಕ್ರೋಮೋಸೋಮ್ ಇದಾವಲ್ಲ, ಈಗ ಇದನ್ನ ಹೇಳ್ತಿರ್ತಾರೆ. ಇದು ಒಂದು ಕ್ರೋಮೋಸೋಮ್ ಐತಾ, ಒಂದು ಕ್ರೋಮೋಸೋಮ್ ಐತಿ, ಇದು ಒಂದು ಎಳಿ. ಈ ಎಳಿ X ಅಂತ ತಿಳ್ಕೊಳ್ರಿ, ಆಮೇಲೆ ಈ ಎಳಿನೂ ಕೂಡ X ಅಂತ ತಿಳ್ಕೊಳ್ರಿ. ಇವು 2 XX ಇದ್ದು ಅಂತಂದ್ರ ಹುಡುಗಿ ಇರ್ತೈತದ. ಓಕೆ, ಓದಾತು, ಹುಡುಗಿ ಆಗತ್ತಾಳ. ಓದಾತು, ಒಂದ್ ವೇಳೆಕ ಇದು ಒಂದು X ಐತಿ, ಇದು ಒಂದು Y ಇತ್ತು ಅಂತಂದ್ರ ಅವ್ ಹುಟ್ಟಾವ್ ಏನ್ ಹುಡ್ತಾನು, ಹುಡುಗ ಹುಡ್ತೈತದ, ಆ ಹುಡುಗ ಇರ್ತೈತದ. ಗೊತ್ತಾತು ಹೇಳ್ದ. ಇನ್ನ ಮುಂದೆ ನೋಡ್ರಿ, ಈಗ ನಿಮ್ಗ ತಿಳಿಯಂಗಿಲ್ಲ, ಅದು ಇನ್ನ ಮುಂದ ಪಾಠ ಹೇಳ್ತಾ 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 ಹೋದಂಗ ಹೆಂಗ ಏನ ಅನ್ನೋದು ಎಲ್ಲ ಗೊತ್ತಾಗ್ತದೆ. ಗೊತ್ತಾತು. ಕ್ರೋಮೋಸೋಮ್ಸ್ ಗಳು ಎಲ್ಲಿ ಕಂಡು ಬರುತ್ತವೆ ಬಿಡಾಕಿಗೆ, ಎಲ್ಲಿ ಕಂಡು ಬರ್ತಾವು, ಆಮೇಲೆ ಇವುಗಳು ಎಷ್ಟಿರ್ತಾವು, ಆಮೇಲೆ ಇವುಗಳ ಜೋಡಿ ಎಷ್ಟಿರ್ತೈತಿ. ಈ 46ಗಳನ್ನ ಎಷ್ಟು ಭಾಗ ಮಾಡೇವಿ, ಒಂದನೇದ್ದು ಆಟೋಸೋಮ್ ಒಳಗೆ ಎಷ್ಟಿರ್ತಾವು, ಎರಡನೇದ್ದು ಎಷ್ಟಿರ್ತಾವು, ಅಲ್ಲೋಸೋಮ್ ಏನ್ ನಿರ್ಧಾರ ಮಾಡ್ತೈತಿ, ಲಿಂಗ ಹುಡುಗ ಆಗ್ಬೇಕು ಹುಡುಗಿ ಆಗ್ಬೇಕು ನಿರ್ಧಾರ ಮಾಡೋದನ್ನ ಯಾವ್ದ ಅಲ್ಲೋಸೋಮ್ ಮಾಡ್ತೈತಿ. ಹುಡುಗ ಇದ್ದ ಅಂತಂದ್ರ ಯಾವ ಕ್ರೋಮೋಸೋಮ್ ಇರ್ತಾವು, ಹುಡುಗಿದ್ರ ಅಂತಂದ್ರ ಇವು ಕ್ರೋಮೋಸೋಮ್ಸ್ ಗಳು ಇರ್ತೈತಿ. ಓಕೆ, ಒಂದ್ ಮಗು ಹುಟ್ಟಬೇಕಾಗಿತ್ತು ಅಂತಂದ್ರ
ಒಂದ್ ಮಗು ಹುಟ್ಟಬೇಕಾಗಿತ್ತಂದ್ರ ಅದು ಹುಡುಗ ಆಗ್ಬೇಕು ಅಥವಾ ಹುಡುಗಿ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಇವ ಮಾಡ್ತಾವ, ಅಲೋಸೋಮ್ಸ್ ಗಳು ಮಾಡ್ತಾವ. ಈಗ ತಂದೆಯಿಂದ ನೋಡಿ ಹುಡುಗಿಯರೊಳಗೆ ಏನಿದಾವು, ಎರಡು ಎಕ್ಸ್ ಎಕ್ಸ್ ನೇ ಇದಾವು, ಹೌದಾ? ಎಕ್ಸ್ ಎಕ್ಸ್ ನ ಕ್ರೋಮೋಸೋಮ್ ಇದಾವ್. ಈ ಹುಡುಗಿ ಅಂದ್ರೆ ತಾಯಿ, ಹೌದಾ? ತಾಯಿಯಿಂದ ಎಕ್ಸ್ ಕ್ರೋಮೋಸೋಮ್ ಅನ್ನ ಬರ್ತೈತಿ. ಆಮೇಲೆ ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಬಂತು ಅಂತ, ತಂದೆ ಒಳಗೂ ಒಂದ್ ಇರ್ತೈತಿ ಎಕ್ಸ್ ಅಥವಾ ಒಂದು ಎರಡ್ ಇರ್ತಾವ. ತಾಯಿಯಿಂದ ಯಾವ್ದಾರ ಒಟ್ಟು ಎಕ್ಸ್ ಅನ್ನ ಬರೋದ, ಹೌದಾ? ತಾಯಿಯಿಂದ ಏನ್ ಬರ್ತೈತಿ, ಎಕ್ಸ್ ಅನ್ನ ಬರೋದು. ತಂದೆಯಿಂದನೂ ಕೂಡ ಎಕ್ಸ್ ಬಂತಂದ್ರೆ ಏನ್ ಹುಡ್ತೈತಿ ಇಲ್ಲಿ, ಏನ್ ಹುಡ್ತೈತಿ, ಹುಡುಗಿ ಹುಡ್ತೈತಿ. ತಾಯಿಯಿಂದ ಏನ್ ಬರ್ತೈತಿ, ಎಕ್ಸ್, ತಂದೆಯಿಂದ ಎಕ್ಸ್ ಬಂತು, ಏನ್ ಹುಡ್ತೈತಿ ಮಗು, ಹುಡುಗಿ ಹುಡ್ತೈತಿ. ನೋಡಿ ಈಗ ತಾಯಿಯಿಂದ ಅಂತೂ ಒಟ್ಟ ಎಕ್ಸ್ ಅಂತೂ ಫಿಕ್ಸ್ ಬರೋದ. ತಂದೆಯಿಂದ ವಾಯ್ ಬಂತು ಅಂತಂದ್ರ ಏನ್ ಹುಡ್ತೈತಿ, ಗೊತ್ತಾತು? ಹುಡುಗ ಹೆಂಗ್ ಬಿಡ್ತಾನ, ಹುಡುಗಿ ಹೆಂಗ್ ಬಿಡ್ತೈತಿ, ಈ ರೀತಿ ಇರ್ತೈತಿ. ಇದ್ರ ಮೇಲೆನೆ ಇರ್ತೈತಿ ನಿರ್ಧಾರ ಆಗೋದು. ಹುಟ್ಟುವಂತಹ ಮಗು ಅದು ಹುಡುಗ ಆಗ್ಬೇಕು ಹುಡುಗಿ ಆಗ್ಬೇಕು, ಇದ್ರ ಮೇಲೆನ ನಿರ್ಧಾರ. ಗೊತ್ತಾತು? ಇದು ಏನು ಅಂತಂದ್ರ ಕ್ರೋಮೋಸೋಮ್ಸ್. ಇದನ್ನ ಡಿಟೇಲ್ ಆಗಿ ಇನ್ನ ಮುಂದೆ ಓದೋಣಂತ. ಈಗ ಇದ್ರ ಬಗ್ಗೆ ಬರ್ಕೊಳ್ರಿ, ಇದ್ರ ಬಗ್ಗೆ ಬರ್ಕೊಳ್ರಿ. ಆಮೇಲೆ ನಾಳೆ ಕ್ಲಾಸ್ 4:30 ಇರ್ತೈತಿ. ಇವತ್ತು ಮೀಟಿಂಗ್ ಐತೆ, ನಾನು ಬೇಗ ತಗೊಂಡೇನಿ ಕ್ಲಾಸ್. 4:30 5:30, 4:30 5:30 ಇರ್ತೈತಿ. ಯಾರ್ ಕ್ಲಾಸಿಗೆ ಬರೋರ್ದೇರಿ ಮನ್ಯಾಗ ಹೇಳ್ ಬರ್ಬೇಕು ಹುಡುಗ್ಯಾರ. ಈಗ ಆತನ ಹೇಳ ಬರ್ಬೇಕು 5:30 ತಕ. ಆಮೇಲೆ ಕ್ಲಾಸ್ ಬಿಟ್ಟ ತಕ್ಷಣ ಎಲ್ಲಿಗೆ ಹೋಗ್ಬೇಕು, ಎಲ್ಲಾರ ಬ್ಯಾರೆ ಕಡೆ ಇದ್ರ ಪಾಲಕರ ಫೋನ್ಗಿನ್ ಬಂತು ರಿಪೇರಿ ಆಗ್ತದ ಮತ್ತೆ. ಈಗ ಓಕೆನಾ?